ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಅಕ್ಟೋಬರ್ ತಿಂಗಳ 2ನೇ ತಾರೀಕು ಸೌಮ್ಯವಾಸರ ಅಂದರೆ ಬುಧವಾರ. ಈ ಬುಧವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ದಕ್ಷಿಣಾಯನೆ, ವರ್ಷ ಋತು, ಭಾದ್ರಪದ ಮಾಸ, ಕೃಷ್ಣ ಪಕ್ಷದ ಅಮಾವಾಸ್ಯೆಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 10:21 ಇರಲಿದೆ. ಈ ದಿನದ ನಕ್ಷತ್ರ ಉತ್ತರ ಫಲ್ಗುಣಿ ನಕ್ಷತ್ರ. ಇದು ಈ ದಿನ ಮಧ್ಯಾಹ್ನ 12:02 ಇರಲಿದೆ. ನಂತರ ಹಸ್ತ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಚತುಷ್ಪಾದ. ಇದು ಈ ದಿನ ಬೆಳಿಗ್ಗೆ 11:01 ಇರಲಿದೆ. ನಂತರ ಉತ್ತರ ಕರ್ಣ ನಾಗವ ಆರಂಭ ಆಗುತ್ತೆ. ಈ ದಿನದ ಯೋಗ ಬ್ರಹ್ಮಯೋಗ. ಇದು ಈ ದಿನ ಬೆಳಗಿನ ಜಾವ 3:20 ಇರಲಿದೆ. ನಂತರ ಇಂದ್ರಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂತಹ ರಾಶಿ ಕನ್ಯಾ, ಚಂದ್ರ ಇರುವಂತಹ ರಾಶಿ ಕನ್ಯಾ. ಹಾಗೆ ಈ ದಿನ ರಾಹುಕಾಲ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 12:12 ಮಧ್ಯಾಹ್ನ 1:42 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 10:42 ಮಧ್ಯಾಹ್ನ 12:12 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 7:42 ಬೆಳಿಗ್ಗೆ 9:12 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:46 ಮಧ್ಯಾಹ್ನ 12:33 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗ್ಲಿ, ಯಾವುದೇ ಶುಭ ಕಾರ್ಯಗಳನ್ನಾಗ್ಲಿ ಆರಂಭ ಮಾಡಬೇಡಿ. ಯಾಕೆಂದ್ರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನ ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ರಿಂದಲೇ ಈ ದುಷ್ಟ ಮುಹೂರ್ತವನ್ನ ಅವಾಯ್ಡ್ ಮಾಡುವಂಥದ್ದು ತುಂಬಾ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಯಾವುದು ಕೂಡ ಇಲ್ಲ. ಹಾಗೆ ಅಮೃತ ಕಾಲ ಕೂಡ ಯಾವುದೂ ಇಲ್ಲ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಪ್ರಾತಃ ಕಾಲ 6:08, ಸೂರ್ಯಾಸ್ತ ಸಂಜೆ 6:10. ಹಾಗೆ ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಕನ್ಯಾ, ವೃಶ್ಚಿಕ, ಧನಸ್ಸು ಮತ್ತೆ ಮೀನ. ಈ 6 ರಾಶಿಯವರಿಗೆ ಚಂದ್ರನಿಂದ ಗೋಚಾರದಲ್ಲಿ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನ ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಆದರೂ ಈ ಗ್ರಹಣದ ಪರಿಣಾಮ 5 ರಾಶಿಯವರ ಮೇಲೆ ಇರೋದ್ರಿಂದ ಅವರು ಈ ಗ್ರಹಣದ ಸಂಬಂಧವಾಗಿ ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಳ್ಳುವಂಥದ್ದು ತುಂಬಾ ಸೂಕ್ತ. ಹಾಗೆ ಹಣಕಾಸಿನ ವಿಚಾರದಲ್ಲಾಗ್ಲಿ, ತೆಗೆದುಕೊಳ್ಳುವಂತಹ ತೀರ್ಮಾನದಲ್ಲಾಗ್ಲಿ ಸ್ವಲ್ಪ ವ್ಯತ್ಯಯಗಳು ಉಂಟಾಗುತ್ತೆ. ಯಾಕೆಂದ್ರೆ ಮನಸ್ಸು ಈ ದಿನ ಸ್ಥಿಮಿತದಲ್ಲಿರಲ್ಲ. ಏಕೆಂದ್ರೆ ಚಂದ್ರ ಕೂಡ ಈ ದಿನದ ಸೂರ್ಯಗ್ರಹಣದ ಪ್ರಭಾವಕ್ಕೆ ಒಳಪಡುವಂಥವನು. ಹಾಗಾಗಿನೇ ಮನಸ್ಸು ಈ ದಿನ ಸ್ವಲ್ಪ ವಿಚಿತ್ರವಾಗಿ ವರ್ತಿಸುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಈ ಚಂದ್ರನ ಫಲಾಫಲಗಳಲ್ಲಿ ಈ ದಿನದಲ್ಲಿ ಸ್ವಲ್ಪ ವ್ಯತ್ಯಯಗಳು ಉಂಟಾಗ್ತಾ ಇದೆ. ಇನ್ನು ಈ ದಿನ ಇರುವಂತಹ ಹೊರದ ಅಧಿಪತಿ ಬುಧ ಅಂತ ಹೇಳಿದ್ರೆ ವ್ಯಾಪಾರಕ್ಕೆ, ವಾಣಿಜ್ಯಕ್ಕೆ, ಗಣಿತಕ್ಕೆ, ಲೆಕ್ಕಾಚಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ವರ್ತಕರಿಗೆ, ವ್ಯಾಪಾರಸ್ಥರಿಗೆ, ದಳ್ಳಾಳಿಗಳಿಗೆ ತುಂಬಾ ಅನುಕೂಲತೆ ಇರುವಂತಹ ದಿನ ಇದು. ನಿಮ್ಮ ವ್ಯಾಪಾರದ ವಿಸ್ತರಣೆಯ ಸಂಬಂಧ ಆಗಲಿ, ನೀವು ವ್ಯಾಪಾರದಲ್ಲಿ ಬಂಡವಾಳ ತೊಡಗಿಸುವಂತಹ ಸಂಬಂಧದಲ್ಲಾಗ್ಲಿ ಉತ್ತಮವಾದಂತಹ ಅವಕಾಶಗಳನ್ನು ಪಡ್ಕೊಳ್ಳುವಂತಹ ದಿನ. ಹಾಗೆ ಬುಧ ಬುದ್ಧಿಗೆ, ವಾಕ್ಚಾತುರ್ಯಕ್ಕೆ, ವಿನೋದಕ್ಕೆ, ಹಾಸ್ಯಕ್ಕೆ, ವಿದ್ಯೆಗೆ, ಗೆಳೆತನಕ್ಕೆ, ಸ್ನೇಹಕ್ಕೆ, ಮಾತುಗಾರಿಕೆಗೆ ಕಾರಕನಾಗಿರುವಂಥವನು.
ಹಾಗಾಗಿನೇ ಬುಧನನ್ನ ವಾಕ್ಚಾತುರ್ಯಕ್ಕೆ ಕಾರಕ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ಈ ಮಾತುಗಾರಿಕೆಯಲ್ಲೂ ಕೂಡ ಈ ದಿನ ವಿಶೇಷ ಗೆಲುವನ್ನ ಸಾಧಿಸುವಂತಹ ದಿನ ಇದು. ಹಾಗೆ ಕಲಿಕೆಗಾಗ್ಲಿ ಬರವಣಿಗೆಗಾಗ್ಲಿ ಬುಧ ಕಾರಕನಾಗಿರ್ತಾನೆ. ಹಾಗಾಗಿ ವಿದ್ಯಾರ್ಥಿಗಳಿಗೂ ಕೂಡ ಈ ದಿನ ತುಂಬಾ ಅನುಕೂಲತೆಗಳು ಇರುತ್ತೆ. ಅದೇ ರೀತಿ ಈ ದಿನ ಇರುವಂತಹ ಗುರುಹೋರ ಕೂಡ ಎಲ್ಲ ಕೆಲಸಗಳಿಗೂ ಕೂಡ ಅನುಕೂಲಕರವಾಗಿ ಇರುವಂಥದ್ದು. ಹಾಗಾಗಿ ಈ ದಿನ ಗುರುಹೋರ ಇರುವಂತಹ ಸಮಯ ಬೆಳಿಗ್ಗೆ 9 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 9 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 12 ನಿಮಿಷದಿಂದ ಅಪರಾಹ್ನ 5 ಗಂಟೆ 12 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 10 ನಿಮಿಷದಿಂದ ರಾತ್ರಿ 12 ಗಂಟೆ 10 ನಿಮಿಷದವರೆಗೆ ಗುರುಹೋರ ಇರುವಂತಹ ಸಮಯ. ಇದನ್ನ ನೀವು ಅನುಸರಣೆ ಮಾಡಬಹುದು. ಆದ್ರೆ ಈ ದಿನ ಇರುವಂತಹ ಶನಿಹೋರ ಸ್ವಲ್ಪ ನಿಧಾನವಾಗಿ ನಡೆಯುವಂಥದ್ದು. ಹಾಗಾಗಿ ಶನಿ ಮಂದ ಚಲನೆಯನ್ನ ಹೊಂದಿರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳು ಬಹಳ ಬೇಗ ಪೂರ್ಣ ಆಗಲ್ಲ, ಬೇಗ ಫಲಿತಾಂಶವನ್ನು ಕೊಡಲ್ಲ. ಹಾಗಾಗಿನೇ ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನ ಶನಿಹೋರದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 8 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 9 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 11 ನಿಮಿಷದಿಂದ ಅಪರಾಹ್ನ 4 ಗಂಟೆ 12 ನಿಮಿಷದವರೆಗೆ. ಹಾಗೆ ರಾತ್ರಿ 10 ಗಂಟೆ 11 ನಿಮಿಷದಿಂದ ರಾತ್ರಿ 11 ಗಂಟೆ 10 ನಿಮಿಷದವರೆಗೆ ಶನಿಹೋರ ಇರುವಂತಹ ಸಮಯ. ಇದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂತಹ ಬುಧ ಹೋರ ಮಾತ್ರ ತುಂಬಾ ಚೆನ್ನಾಗಿದೆ, ತುಂಬಾ ಫೇವರಬಲ್ ಆಗಿದೆ. ಅದರಲ್ಲೂ ನೆಗೋಷಿಯೇಷನ್ಸ್ಗೆ, ಆರ್ಬಿಟ್ರೇಷನ್ಗೆ, ಪಾರ್ಟಿಷನ್ ಡೀಡ್ಸ್ಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನ ಬುಧ ಹೋರಾದಲ್ಲಿ ನೀವು ಅನುಸರಣೆ ಮಾಡಬಹುದು. ಹಾಗೆ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂತಹ ವಿಚಾರ, ಯಾವುದೇ ಹಣಕಾಸಿನ ವಿಚಾರ, ಇದನ್ನ ಅಮಾವಾಸ್ಯೆ ಆದರೂ ಕೂಡ ಮಾತುಕತೆ ನಡೆಸಲಿಕ್ಕೆ ಏನೂ ಅಡ್ಡಿ ಇಲ್ಲ ಈ ಬುಧ ಹೋರಾದಲ್ಲಿ. ಇದು ಈ ದಿನ ಬೆಳಿಗ್ಗೆ 6 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 8 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 1 ಗಂಟೆ 10 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 11 ನಿಮಿಷದವರೆಗೆ. ಹಾಗೆ ರಾತ್ರಿ 8 ಗಂಟೆ 12 ನಿಮಿಷದಿಂದ ರಾತ್ರಿ 9 ಗಂಟೆ 11 ನಿಮಿಷದವರೆಗೆ ಬುಧ ಹೋರ ಇರುವಂತಹ ಸಮಯ. ಇದನ್ನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂತಹ ಶುಕ್ರ ಹೋರ ಏನಿದೆ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥದ್ದು, ಹಣಕಾಸಿನ ವಿಚಾರದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು, ವಿವಾಹಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು, ಇದನ್ನ ಶುಕ್ರ ಹೋರಾದಲ್ಲಿ ಮಾಡಬೇಡಿ. ಇದು ಈ ದಿನ ಪ್ರಾತಃ ಕಾಲ 5 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 8 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 10 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 10 ನಿಮಿಷದವರೆಗೆ. ಇನ್ನು ರಾತ್ರಿ 7 ಗಂಟೆ 12 ನಿಮಿಷದಿಂದ ರಾತ್ರಿ 8 ಗಂಟೆ 12 ನಿಮಿಷದವರೆಗೆ ಶುಕ್ರ ಹೋರ ಇರುವಂತಹ ಸಮಯ. ಇದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನ ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದು ಅಂತ ತಿಳ್ಕೊಳ್ಳಿ. ಅದಕ್ಕಾಗಿನೇ ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಇವುಗಳನ್ನ ಮೊದಲು ತಿಳ್ಕೊಂಡು ನಂತರ ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡಬೇಕು. ನಿಮ್ಮ ಪ್ರಯಾಣವನ್ನು ಕೂಡ ಪ್ರಾರಂಭ ಮಾಡಬೇಕು ಅಂದ್ರೆ ಈ ಪಂಚ ಅಂಗಗಳ ಬಗ್ಗೆ ತಿಳ್ಕೊಳ್ಬೇಕು. ಅದಕ್ಕಾಗಿನೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನ ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. 100ಕ್ಕೆ 100ರಷ್ಟು ಫಲಿತಾಂಶ ಬರಬೇಕು ಅಂತ ಹೇಳಿದ್ರೆ, ನಿಮ್ಮ ಪ್ರಯತ್ನ ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ನೀವು ಒಳ್ಳೆಯ ಮುಹೂರ್ತದಲ್ಲಿ ಕೆಲಸಗಳು ಆರಂಭ ಮಾಡಬೇಕು. ಎ ಗುಡ್ ಬಿಗಿನಿಂಗ್ ಈಸ್ ಹಾಫ್ ಡನ್ ಅನ್ನುವಂತಹ ರೀತಿಯಲ್ಲಿ ಒಳ್ಳೆಯ ಸಮಯದಲ್ಲಿ ಆರಂಭ ಆಗಿರುವಂತಹ ಕೆಲಸ ಖಂಡಿತವಾಗಿ ಒಳ್ಳೆಯ ಫಲಿತಾಂಶವನ್ನೇ ತಂದುಕೊಡುತ್ತೆ. ಹಾಗಾಗಿ ನಿಷ್ಠೆಯಿಂದ, ನಂಬಿಕೆಯಿಂದ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡ್ತಾ ಕೆಲಸಗಳನ್ನ ಆರಂಭ ಮಾಡಿ. ಒಳ್ಳೆಯ ಸಮಯದಲ್ಲಿ ಒಳ್ಳೆಯದಾಗತ್ತೆ. ಹಾಗೆ ಈ ಅಕ್ಟೋಬರ್ ತಿಂಗಳ ಈ ದಿನ ಏನಿದೆ 2ನೇ ತಾರೀಕು, ಇದು ಗಾಂಧಿ ಜಯಂತಿಯನ್ನು ಆಚರಣೆ ಮಾಡುವಂಥದ್ದು. ಹಾಗೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿಯನ್ನು ಆಚರಣೆ ಮಾಡುವಂತಹ ಒಂದು ವಿಶೇಷ ದಿನ. ಹಾಗೆ ಈ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ದಿನ ಕೇತುಗ್ರಸ್ತ ಸೂರ್ಯಗ್ರಹಣ ನಡೆಯುವಂತಹ ದಿನ. ಭಾರತಕ್ಕೆ ಇದೇನು ಕಾಣಿಸಲ್ಲ, ಆದ್ರೆ ಗ್ರಹಣದ ಆಚರಣೆ ಇರಲ್ಲ, ಸೂತಕದ ಅವಧಿಯನ್ನ ಮಾನ್ಯ ಮಾಡಿಲ್ಲ ಅನ್ನುವಂಥ ಒಂದು ವಿಚಾರ ಕೂಡ ಕೆಲವು ಕಡೆ ಕೇಳಿ ಬರ್ತಾ ಇದೆ. ಆದ್ರೆ ಕೆಲವರು ಈ ಗ್ರಹಣ ಎಲ್ಲೇ ನಡೀಲಿ, ಈ ಭೂಮಂಡಲದಲ್ಲಿ 12 ರಾಶಿಯವರ ಮೇಲೆ ಅದರ ಫಲಿತಾಂಶ ಇದ್ದೇ ಇರುತ್ತೆ ಅನ್ನುವಂಥ ವಾದವನ್ನು ಮಂಡಿಸುವಂತವರು ಕೂಡ ಇದ್ದಾರೆ. ಒಟ್ಟಾರೆ ನಂಬಿಕೆಗೆ ಬಿಟ್ಟಂತಹ ವಿಚಾರದಲ್ಲಿ ತೀರ್ಮಾನ ನಿಮ್ಮದು ಅಂತಿಮವಾಗಿರುತ್ತೆ. ಹಾಗೆ ಈ ದಿನ ಮಹಾಲಯ ಅಮಾವಾಸ್ಯೆ, ಸರ್ವಪಿತೃ ಅಮಾವಾಸ್ಯೆ ಇದು. ಹಾಗಾಗಿ ಇಲ್ಲಿಯವರೆಗೆ ಯಾರು ಗತಿಸಿರುವಂತಹ ಹಿರಿಯರಿಗೆ ಅಥವಾ ಪಿತೃಗಳಿಗೆ ತರ್ಪಣವನ್ನು ಕೊಟ್ಟಿಲ್ಲ, ಪಿಂಡ ಪ್ರದಾನವನ್ನು ಮಾಡಿಲ್ಲ, ದಾನಾದಿಗಳನ್ನು ಮಾಡಿಲ್ಲ, ಸ್ವಯಂ ಪಾಕವನ್ನು ಕೊಟ್ಟಿಲ್ಲ ಅಂಥವರು ವಿಶೇಷವಾಗಿ ಈ ದಿನ ಆಚರಣೆ ಮಾಡಬಹುದು. ಹಾಗಾಗಿ ವರ್ಷಕ್ಕೆ ಒಮ್ಮೆ ಬರುವಂತಹ 15 ದಿನಗಳ ಈ ಪರ್ವಕಾಲ ಏನಿದೆ ಅದರಲ್ಲಿ ಮಹಾಲಯ ಅಮಾವಾಸ್ಯೆಯ ದಿನ ಕೊನೆಯ ಘಟ್ಟದ್ದಿದು.
ಹಾಗಾಗಿ ಸರ್ವ ಪಿತೃಗಳಿಗೂ ಕೂಡ ಈ ದಿನ ನೀವು ತಿಲತರ್ಪಣವನ್ನ ಕೊಡಬಹುದು. ಹಾಗೆ ಈ ದಿನ ಸರ್ವಾರ್ಥ ಸಿದ್ಧಿ ಯೋಗ ಇರುವಂತಹ ದಿನ. ಏಕೆಂದ್ರೆ ಈ ದಿನದಲ್ಲಿ ಹಸ್ತ ನಕ್ಷತ್ರ ಮತ್ತೆ ಬುಧವಾರದ ದಿನ ರೂಪುಗೊಳ್ಳುವಂಥದ್ದು. ಆದರೆ ಹಸ್ತ ನಕ್ಷತ್ರ ಆರಂಭ ಆಗುವಂಥದ್ದೇ ಮಧ್ಯಾಹ್ನ 12:23 ಹಾಗಾಗಿ ಈ 12:23 ನಾಳೆ ಬೆಳಿಗ್ಗೆ 6:12 ಕೂಡ ಸರ್ವಾರ್ಥ ಸಿದ್ಧಿ ಯೋಗ ಇರುತ್ತೆ. ಇದನ್ನು ಕೂಡ ನೀವು ಗಮನದಲ್ಲಿ ಇಟ್ಕೊಳ್ಬಹುದು. ಹಾಗೆ ಬಂಧುಗಳೇ, ಈ ಅಕ್ಟೋಬರ್ ತಿಂಗಳಲ್ಲಿ ಕೆಲವು ದಿನಗಳು ಒಳ್ಳೆಯದಿಲ್ಲ. ಅಂದ್ರೆ ನೀವು ಯಾವುದೇ ಕೆಲಸಗಳನ್ನ ಮಾಡಿದ್ರೂ ಕೂಡ ಅದೊಂದು ಸಕ್ಸಸ್ ಅನ್ನ ತರಲ್ಲ. ಅದರಲ್ಲೂ ಈ ತಿಂಗಳಲ್ಲಿ ಇರುವಂತಹ ದಿನಾಂಕಗಳು ಅಂದ್ರೆ 6, 7, 8, 16, 17, 18, 26, 27 ಮತ್ತೆ 28 ಈ ತಾರೀಖುಗಳನ್ನ ಒಳ್ಳೆಯ ಕೆಲಸಕ್ಕೆ ಬಳಸ್ಕೊಳ್ಬೇಡಿ. ಯಾಕೆಂದ್ರೆ ಇಲ್ಲಿ 6 ಖರ್ಚನ್ನ ತೋರಿಸುತ್ತೆ, 7 ಆಪಾದನೆಗೆ ಒಳಗಾಗುವಂತಹ ಸಾಧ್ಯತೆಗಳಿರುತ್ತೆ, 8 ಮರ್ಯಾದೆಯನ್ನು ತೆಗೆದುಕೊಳ್ಳುವಂತಹ ಕೆಲಸಗಳಾಗ್ಬಿಡತ್ತೆ. ಹಾಗಾಗಿ ಈ ದಿನಾಂಕಗಳಂದು ಯಾವುದೇ ಶುಭ ಕಾರ್ಯಗಳನ್ನ, ಒಳ್ಳೆಯ ಕಾರ್ಯಗಳನ್ನ ಮಾಡಲಿಕ್ಕೆ ಅಥವಾ ಆರಂಭ ಮಾಡಲಿಕ್ಕೆ ಬಳಸ್ಕೊಳ್ಬೇಡಿ. ಯಾಕೆಂದ್ರೆ ಫಲಿತಾಂಶಗಳು ಅಷ್ಟೊಂದು ಉತ್ಕೃಷ್ಟ ಮಟ್ಟದಲ್ಲಿ ಇರಲ್ಲ. ಈ ವಿಚಾರವನ್ನ ನೀವು ಕೂಡ ಗಮನದಲ್ಲಿಟ್ಕೊಂಡು ಇನ್ನು ಈ ದಿನ ಸಂಭವಿಸುವಂತಹ ಕೇತುಗ್ರಸ್ತ ಸೂರ್ಯಗ್ರಹಣದ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ. ಇಲ್ಲಿ ಈ ಸೂರ್ಯಗ್ರಹಣ ಈ ದಿನ ರಾತ್ರಿ 9:12 ಆರಂಭ ಆಗುತ್ತೆ. ಹಾಗೆ ರಾತ್ರಿ ಅಂದ್ರೆ ಬೆಳಗಿನ ಜಾವ ಆಗತ್ತೆ. ಅದು 3:17 ಸೂರ್ಯಗ್ರಹಣ ಕೊನೆಗೊಳ್ಳುತ್ತೆ. ಒಟ್ಟಾರೆ ಈ ಗ್ರಹಣದ ಒಟ್ಟು ಅವಧಿ 6:05 ಹಾಗಾಗಿನೇ ಇದು ರಾತ್ರಿಯ ಸಮಯದಲ್ಲಿ ಸೂರ್ಯಗ್ರಹಣ ನಡೆಯೋದ್ರಿಂದ ನಮ್ಮ ದೇಶಕ್ಕೆ ಇದು ಕಾಣಿಸಲ್ಲ, ಹಾಗಾಗಿ ಆಚರಣೆ ಇಲ್ಲ ಅನ್ನುವಂಥ ಒಂದು ವಾದ ಇದೆ. ಆದಾಗ್ಯೂ ಯಾರಾದರೂ ಕೂಡ ಪರಿಹಾರ ಮಾಡಿಕೊಳ್ಬೇಕು ಅಂತ ಹೇಳಿ ಬಯಸುವಂತವರು ಪರಿಹಾರವನ್ನ ಮಾಡಿಕೊಳ್ಬಹುದು. ನಾವು ಮೊನ್ನೆಯ ಸಂಚಿಕೆಯಲ್ಲೇ ಪರಿಹಾರದ ಬಗ್ಗೆ ಹೇಳಿದ್ದೇವೆ. ಹಾಗೆ ಈ ಗ್ರಹಣ 5 ರಾಶಿಯವರಿಗೆ ಮಿಶ್ರ ಫಲಗಳನ್ನ ತರ್ತಾ ಇದೆ. ಅಂದ್ರೆ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಹಾಗಾಗಿ ಈ 5 ರಾಶಿಯವರು ಬಹಳ ಎಚ್ಚರಿಕೆಯಿಂದ ಈ ಗ್ರಹಣದ ಸಂದರ್ಭದಲ್ಲಿ ಇರಬೇಕು ಅನ್ನುವಂಥ ಒಂದು ವಿಚಾರ. ಜೊತೆಗೆ ಈ ಗ್ರಹಣದ ಅವಧಿಯಲ್ಲಾಗ್ಲಿ ಅಥವಾ ಗ್ರಹಣ ಮುಗಿದ ನಂತರದಲ್ಲಿ ನೀವು ಈ ಬಣ್ಣದ ವಸ್ತ್ರದೊಂದಿಗೆ ಹುರುಳಿಕಾಳನ್ನ ದಾನ ಮಾಡಿ. ಹಾಗೆ ಕೆಂಪು ಬಣ್ಣದ ವಸ್ತ್ರದೊಂದಿಗೆ ಗೋಧಿಯನ್ನ ದಾನ ಮಾಡಿ. ಇದೆರಡನ್ನೂ ಕೂಡ ದಕ್ಷಿಣ ಸಮೇತವಾಗಿ ದೇವಾಲಯಕ್ಕೆ ಅಥವಾ ಸತ್ಪಾತ್ರರಿಗೆ ದಕ್ಷಿಣೆ ಸಮೇತವಾಗಿ ದಾನ ಮಾಡೋದ್ರಿಂದ ನಿಮಗೆ ಈ ಗ್ರಹಣದಿಂದ ಉಂಟಾಗುವಂತಹ ದೋಷಗಳು ನಿವಾರಣೆಯಾಗುತ್ತೆ. ಮನೆಯಲ್ಲಿ ಯಾವುದೇ ರೀತಿಯ ಅಹಿತಕರವಾದಂತಹ ಘಟನೆಗಳು ನಡೆಯಲ್ಲ. ಮನೆಯಲ್ಲಿ ಮನಸ್ತಾಪಗಳಾಗಲ್ಲ, ಭಿನ್ನಾಭಿಪ್ರಾಯಗಳು ಬರಲ್ಲ. ಮಕ್ಕಳು ಕೂಡ ಹೇಳಿದ ಮಾತನ್ನ ಕೇಳ್ತಾರೆ. ಹಾಗಾಗಿನೇ ಮನೆಯಲ್ಲಿ ಒಂದು ಸಮೃದ್ಧತೆ ಇರಬೇಕು, ಗೌರವಯುತವಾದಂತಹ ಬದುಕು ಇರಬೇಕು ಅಂತ ಹೇಳಿದ್ರೆ ಈ ಗ್ರಹಣದ ದೋಷದಿಂದ ಮುಕ್ತಿಯಾಗಬೇಕು. ಹಾಗೆ ಈ ದಿನ ಪಿತೃದೋಷಗಳಿಂದ ಮುಕ್ತಿಯಾಗಲಿಕ್ಕೂ ಕೂಡ ಭಗವಂತ ಒಂದು ಅವಕಾಶವನ್ನು ಕಲ್ಪಿಸಿದ್ದಾನೆ. ಅದೇ ಪಿತೃಪಕ್ಷ, ಅದರಲ್ಲೂ ಮಹಾಲಯ ಅಮಾವಾಸ್ಯೆಯ ದಿನ. ಹಾಗಾಗಿ ಎಲ್ಲವೂ ಕೂಡ ಬಹಳ ವಿಶೇಷ ರೀತಿಯಲ್ಲಿ ಕೂಡಿ ಬಂದಿರುವಂತದ್ದು. ಅದಕ್ಕಾಗಿನೇ ಈ ದಿನದ ಮಹತ್ವವನ್ನು ತಿಳ್ಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನ ಹಾಗೆ ನಿಮ್ಮ ಧಾರ್ಮಿಕ ವಿಧಿವಿಧಾನಗಳನ್ನ ಅನುಸರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ಕೇತುಗ್ರಸ್ತ ಸೂರ್ಯಗ್ರಹಣ ಈ ದಿನ ಕನ್ಯಾ ರಾಶಿಯಲ್ಲಿ ಸಂಭವಿಸ್ತಾ ಇದೆ. ಹಾಗಾಗಿ ಇಲ್ಲಿ ಕೆಲವು ರಾಶಿಯವರಿಗೆ ತುಂಬಾ ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ವಿಚಾರ ಕೂಡ ಪ್ರಸ್ತಾಪಕ್ಕೆ ಬರ್ತಾ ಇದೆ. ಅದರಲ್ಲೂ ಕೇತುವಿನ ಆರಾಧನೆ ಮಾಡುವಂಥದ್ದು, ಸೂರ್ಯನ ಆರಾಧನೆ ಮಾಡುವಂಥದ್ದು ತುಂಬಾ ಕ್ಷೇಮಕರವಾಗಿರುವಂತಹ ವಿಚಾರ ಈ ದಿನದಲ್ಲಿ. ಹಾಗೆ ಗ್ರಹಣದ ಪರ್ವಕಾಲ ಜೊತೆಗೆ ಮಹಾಲಯ ಅಮಾವಾಸ್ಯೆ ಎಂದು ಪಿತೃಗಳಿಗೆ ತರ್ಪಣ ನೀಡುವಂಥದ್ದು, ಹಾಗೆ ಪಿತೃಗಳ ಗೌರವಾರ್ಥವಾಗಿ ಅವರನ್ನ ಆರಾಧನೆ ಮಾಡುವಂತಹ ಒಂದು ಸಂಪ್ರದಾಯ ಕೂಡ ಈ ದಿನದಲ್ಲಿರುತ್ತೆ. ಹಾಗಾಗಿ ಇಲ್ಲಿ ಗ್ರಹಣವನ್ನ ಆಚರಣೆ ಮಾಡಬೇಕಾ ಅಥವಾ ಪಿತೃಪಕ್ಷವನ್ನು ಆಚರಣೆ ಮಾಡಬೇಕಾ ಅನ್ನುವಂಥ ಒಂದು ಜಿಜ್ಞಾಸೆ ಇದೆ. ಆದರೆ ಪುಣ್ಯವಶಾತ್ ಗ್ರಹಣ ನಮಗೆ ಕಾಣಿಸದೇ ಇರೋದ್ರಿಂದ ಈ ದಿನ ಪಿತೃಪಕ್ಷಕ್ಕೆ ಅಥವಾ ಪಿತೃಗಳ ಪೂಜೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬಹುದು ಅನ್ನುವಂಥ ಒಂದು ಅಭಿಪ್ರಾಯ ಇದೆ. ಹಾಗೆ ಈ ಅಮಾವಾಸ್ಯೆಯ ತಿಥಿಯ ದಿನ ಕೆಲವು ಕಾರ್ಯಗಳು ಮಾಡಲೇಬಾರದು ಅನ್ನುವಂಥ ಒಂದು ನಿಷೇಧ ಇದೆ. ಅದಕ್ಕೆ ಕಾರಣಗಳು ಕೂಡ ಇದೆ. ಅದರಲ್ಲೂ ಈ ಬಾರಿ ರವಿ ಗ್ರಸ್ತನಾಗಿ ನಿರ್ದಿಷ್ಟ ಸಮಯದಲ್ಲಿ ತನ್ನ ಬಲವನ್ನ ಕಳ್ಕೊಳ್ಳೋದ್ರಿಂದ ರವಿಯ ಕಾರಕತ್ವ ಅಂತ ಹೇಳಿ ಗುರುತಿಸಲ್ಪಡುವಂತಹ ವಿಚಾರಗಳೇನಿದೆ ಅಂದ್ರೆ ಸರ್ಕಾರ ಇರ್ಬೋದು, ಅದರಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಇರ್ಬೋದು, ಇನ್ನು ತಂದೆಯ ಸಮಾನರಿರ್ಬೋದು, ಹೃದಯ ಹಾಗೆ ಕಣ್ಣು, ಇವೆಲ್ಲವೂ ಕೂಡ ರವಿಯನ್ನ ಪ್ರತಿಬಿಂಬಿಸುವಂಥದ್ದು, ರವಿಗೆ ಕಾರಕತ್ವ ಇರುವಂಥದ್ದು. ಹಾಗಾಗಿ ಇಲ್ಲಿ ಮೇಷಾದಿ ಮೀನ ರಾಶಿಯವರಿಗೆ ಸಂಪೂರ್ಣವಾಗಿ ಇದರಿಂದ ಅಂದ್ರೆ ಈ ಗ್ರಹಣದಿಂದ ಶುಭ ಫಲ ಸಿಕ್ಕತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ.
ಅದಕ್ಕೆ ಕೆಲವು ರಾಶಿಯವರಿಗೆ ಶುಭ ಫಲಗಳಿದ್ರೆ ಕೆಲವರು ರಾಶಿಯವರಿಗೆ ಮಿಶ್ರ ಫಲಗಳಿರುತ್ತೆ. ಹಾಗಾಗಿ ಈ ಗ್ರಹಣದ ಪರಿಣಾಮ ಮನುಷ್ಯರ ಮೇಲಲ್ಲ, ಪ್ರಕೃತಿಯ ಮೇಲೂ ಕೂಡ ಆಗುವಂತಹ ಸಂದರ್ಭಗಳಿದೆ. ಅದನ್ನು ನಾವು ನಿನ್ನೆ ಮೊನ್ನೆಯ ಸಂಚಿಕೆಯಲ್ಲಿ ಬಹಳ ವಿವರವಾಗಿ ತಿಳಿಸಿದ್ದೇವೆ. ಗ್ರಹಣದ ಪ್ರಭಾವಗಳು ಹೇಗೆ ಉಂಟಾಗುತ್ತೆ ಅನ್ನುವಂಥ ಒಂದು ವಿಚಾರವನ್ನ. ಇಲ್ಲಿ ಗ್ರಹಗಳ ದೃಷ್ಟಿಗೆ ಸಂಬಂಧಪಟ್ಟಂತೆ ಕೆಲವು ಮಾಹಿತಿಗಳನ್ನು ತಿಳ್ಕೊಳ್ಬೇಕು. ಇಲ್ಲಿ ರವಿ, ಚಂದ್ರ, ಶುಕ್ರ ಈ ಗ್ರಹಗಳು ಸಪ್ತಮ ದೃಷ್ಟಿಯನ್ನು ಹೊಂದಿರುತ್ತೆ. ಅಂದ್ರೆ ತಾವು ಇರುವ ರಾಶಿಯಿಂದ 7ನೇ ಮನೆಯನ್ನ ವೀಕ್ಷಣೆ ಮಾಡ್ತಾ ಇರ್ತಾರೆ. ಇನ್ನು ಗುರು ತಾನಿರುವ ರಾಶಿಯಿಂದ 5, 7 ಹಾಗೂ 9ನೇ ಮನೆಯನ್ನ ದೃಷ್ಟಿಸ್ತಾ ಇರ್ತಾನೆ. ಕುಜಗ್ರಹ ತಾನಿರುವ ರಾಶಿಯಿಂದ 4, 7 ಮತ್ತು 8ನೇ ಮನೆಯನ್ನ ವೀಕ್ಷಣೆ ಮಾಡ್ತಾನೆ. ಇನ್ನು ಶನಿಗ್ರಹ ತಾನಿರುವ ರಾಶಿಯಿಂದ 3, 7 ಹಾಗೂ 10ನೇ ಮನೆಯನ್ನ ವೀಕ್ಷಣೆ ಮಾಡ್ತಾ ಇರ್ತಾನೆ. ಇನ್ನು ರಾಹು 5 ಮತ್ತು 9ನೇ ಮನೆಯನ್ನ ವೀಕ್ಷಣೆ ಮಾಡುವಂಥದ್ದು. ಇದರ ಆಧಾರದ ಮೇಲೆ ಆ ಗ್ರಹ ಸ್ಥಾನಗಳು ಹೇಗಿದೆ ಈ ಗ್ರಹಣದ ಸಂದರ್ಭದಲ್ಲಿ ಅಂತ ಹೇಳಿ ಗಮನದಲ್ಲಿಟ್ಕೊಂಡು ಇದರ ಫಲಾಫಲಗಳನ್ನ ಹೇಳುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ ಇಲ್ಲಿ. ಇನ್ನು ನಾವು ಈ ಕೇತುಗ್ರಸ್ತ ಸೂರ್ಯಗ್ರಹಣದ ಪರಿಣಾಮವಾಗಿ 5 ರಾಶಿಯವರು ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದ್ವಿ. ಅದರ ಬಗ್ಗೆ ಈಗ ಕೆಲವು ಮಾಹಿತಿಗಳನ್ನ ನೋಡೋಣ. ಈ ಕೇತುಗ್ರಸ್ತ ಸೂರ್ಯಗ್ರಹಣ ಅಮಾವಾಸ್ಯೆಯ ದಿನ ಸಂಭವಿಸ್ತಾ ಇರೋದ್ರಿಂದ 5 ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದ ಹಿನ್ನೆಲೆಯಲ್ಲಿ ಮೊದಲನೇದಾಗಿ ಮೇಷರಾಶಿಯವರಿಗೆ ನೋಡೋಣ. ಇಲ್ಲಿ ಮೇಷರಾಶಿಯವರಿಗೆ ಈ ಗ್ರಹಣ ಅಷ್ಟೇನು ಶುಭ ಫಲಗಳನ್ನು ನೀಡ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಇದು ಆರೋಗ್ಯ ಸ್ಥಾನದಲ್ಲಿ ಗ್ರಹಣ ನಡೀತಾ ಇರುವಂಥದ್ದು, 6ನೇ ಮನೆಯಲ್ಲಿ ಗ್ರಹಣ ಆಗ್ತಾ ಇದೆ. ಅದರಿಂದಲೇ ಮಾನಸಿಕ ಒತ್ತಡಗಳು ಉಂಟಾಗುವಂಥದ್ದು. ಹಾಗೆ ಪಂಚಮ ಅಧಿಪತಿಯಾದಂತಹ ರವಿ ಗ್ರಹಣಕ್ಕೆ ಒಳಗಾಗ್ತಾ ಇದ್ದಾನೆ. ಇದರಿಂದ ಮಕ್ಕಳಿಗೂ ಕೂಡ ಸ್ವಲ್ಪ ತೊಂದರೆಗಳು ಉಂಟಾಗುವಂಥದ್ದು ಕಾಣಿಸ್ತಾ ಇದೆ. ಇನ್ನು ಲಾಭ ಸ್ಥಾನದಲ್ಲಿ ವಕ್ರ ಶನಿ ಇದ್ದಾನೆ. ಹಾಗಾಗಿ ದುಡಿಮೆಗೆ ತಕ್ಕ ಫಲ ಅನ್ನುವಂಥದ್ದು ನಿಮಗೆ ಸಿಕ್ಕಲ್ಲ. ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಮಂದಗತಿಯಲ್ಲಿರುತ್ತೆ. ಕೆಲವರಿಗೆ ವ್ಯಾಪಾರ ತುಂಬಾ ನಷ್ಟದಲ್ಲಿ ನಡೆಯುವಂತಹದ್ದು ಇರುತ್ತೆ. ಹಾಗೆ ಈ ವೈವಾಹಿಕ ಜೀವನದಲ್ಲೂ ಕೂಡ ಸ್ವಲ್ಪ ಏರುಪೇರುಗಳಾಗುವಂಥದ್ದು ಇದೆ. ಇಲ್ಲಿ ಮಾತಿಗೆ ಮಾತು ಬೆಸೆಯೋದ್ರಿಂದ ಈ ಸಂಬಂಧಗಳಲ್ಲಿ ಬಿರುಕು ಬಿಡುತ್ತೆ. ಇದರಿಂದ ದೂರ ದೂರ ಉಳ್ಕೊಳ್ಬೇಕಾದಂತಹ ಪರಿಸ್ಥಿತಿಗಳು ಕೂಡ ಬರುವಂಥದ್ದು ಇದೆ. ಇನ್ನು ವಿವಾಹದ ಬಗ್ಗೆ ಏನಾದರೂ ಪೂರ್ವ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು ಈ ನವರಾತ್ರಿಯ ಸಂದರ್ಭದಲ್ಲಿ ಅನ್ನುವಂಥದ್ದು ಏನಾದರೂ ಇದ್ರೆ ಆದಷ್ಟು ಅದನ್ನ 21 ದಿನಗಳ ಮುಂದಕ್ಕೆ ಹಾಕ್ಬಿಡಿ. ಅಲ್ಲಿಯವರೆಗೆ ಯಾವುದೇ ಶುಭ ಕಾರ್ಯಗಳ ಬಗ್ಗೆ ಪ್ರಸ್ತಾವನೆಯನ್ನ ಮನೆಯಲ್ಲಿ ಮಾಡಬೇಡಿ. ಇನ್ನು ಈ ಗ್ರಹಣದ ಪ್ರಭಾವದಿಂದ ನಿಮಗೆ ಸ್ವಭಾವದಲ್ಲೂ ಕೂಡ ವ್ಯತ್ಯಾಸಗಳಾಗುತ್ತೆ. ಅದರಲ್ಲೂ ವಿಪರೀತವಾದಂತಹ ಕೋಪ ಬರುವಂಥದ್ದು. ನೀವು ಉದ್ಯೋಗ ಮಾಡುವಂತಹ ಒಂದು ಸ್ಥಳದಲ್ಲಿ ಏನಿದೆ, ಕಚೇರಿಯಲ್ಲಿರ್ಬೋದು ಅಥವಾ ವ್ಯಾಪಾರಿ ಸ್ಥಳದಲ್ಲಿರ್ಬೋದು, ಅಲ್ಲಿ ಸ್ವಲ್ಪ ನಿಮ್ಮ ಸಹೋದ್ಯೋಗಿಗಳ ಜೊತೆ ಮನಸ್ತಾಪಗಳಾಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಈ ಹಣದ ವಿಚಾರದಲ್ಲಿ ಯಾರನ್ನ ನಂಬಲಿಕ್ಕೆ ಹೋಗ್ಬೇಡಿ. ಜೊತೆಗೆ ಯಾವುದೇ ದೊಡ್ಡ ಮಟ್ಟದಲ್ಲಿ ಹಣ ವಿನಿಯೋಗ ಮಾಡಿ ವ್ಯಾಪಾರ ಮಾಡಬೇಕು ಅಂದ್ರೆ ಅಲ್ಲಿ ನಷ್ಟ ಆಗುವಂತಹ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ಮಿಥುನ ರಾಶಿಯವರಿಗೆ ಈ ಪಿತೃಪಕ್ಷದಲ್ಲಿ ನಡೆಯುವಂತಹ ಅಮಾವಾಸ್ಯೆಯ ದಿನ ನಡೆಯುವಂತಹ ಗ್ರಹಣದಿಂದ ಅಷ್ಟೇನೂ ಅನುಕೂಲ ಇಲ್ಲ. ಇಲ್ಲಿ ವರ್ಷದ ಕೊನೆಯ ಸೂರ್ಯಗ್ರಹಣ ಅತಿ ಮುಖ್ಯವಾಗಿ ಮಿಥುನ ರಾಶಿಯವರಿಗೆ ಆರೋಗ್ಯದ ಮೇಲೆ ಒಂದು ಪರಿಣಾಮವನ್ನು ಬೀರ್ತಾ ಇದೆ. ಅದರಲ್ಲೂ ಚತುರ್ಥ ಸ್ಥಾನದಲ್ಲಿ ನಿಮಗೆ ಗ್ರಹಣ ನಡೀತಾ ಇರುವಂಥದ್ದು. ಇಲ್ಲಿ ನಿಮ್ಮ ರಾಶಿಯಲ್ಲಿ ಕುಜ ಇದ್ದಾನೆ. ಹಾಗಾಗಿ ಪ್ರತಿಯೊಂದಕ್ಕೂ ಕೂಡ ನೀವು ಕಷ್ಟಪಡಲೇಬೇಕು. ಯಾವುದು ಕೂಡ ನಿಮಗೆ ಸುಲಭಕ್ಕೆ ಸಿಕ್ಕಲ್ಲ. ಇನ್ನು ಮೇಲಧಿಕಾರಿಗಳ ಒಂದು ಸಪೋರ್ಟ್ ಆಗಲಿ, ಅವರ ಮಾರ್ಗದರ್ಶನ ಆಗಲಿ ನಿಮಗೆ ಸಮಯಕ್ಕೆ ಸಂದರ್ಭಕ್ಕೆ ಸಿಕ್ಕಲ್ಲ. ಇನ್ನು ಕುಜನ ದೃಷ್ಟಿ ಬುಧನ ಮೇಲಿದೆ. ಕುಜನಿಗೆ ಬುಧ ಶತ್ರು. ಇದರಿಂದ ಈ ಕುಜ ಅಂತ ಹೇಳಿದ್ರೆ ಅಪಘಾತ, ಇನ್ನು ಅಗ್ರೆಸಿವ್ ನೇಚರ್ ಇರುವಂಥದ್ದು, ಒರಟಾದ ಮಾತು, ಇದರಿಂದ ಸ್ವಲ್ಪ ಜೀವನದಲ್ಲಿ ವ್ಯತ್ಯಾಸಗಳಾಗುವಂಥದ್ದು ಇದೆ. ಇನ್ನು ಚತುರ್ಥ ಅಂತ ಹೇಳಿದ್ರೆ ಮಾತೃಸ್ಥಾನ. ಇದು ತಾಯಿಯ ಜೊತೆ ಕೂಡ ಮನಸ್ತಾಪಗಳಾಗುವಂತಹ ಸಾಧ್ಯತೆಗಳು ಈ ಗ್ರಹಣದ ಸಂದರ್ಭದಲ್ಲಿ ಇರುತ್ತೆ. ಹಾಗಾಗಿ ಈ ಸಮಸ್ಯೆಗಳನ್ನ ನೀವು ಕಿರಿಕಿರಿ ಅಂತ ಹೇಳಿ ಪರಿಗಣಿಸುವಂಥದ್ದು, ಹಾಗೆ ಅಂಥವರಿಂದ ದೂರ ಉಳಿಯುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇರ್ತೀರಿ. ಹಾಗೆ ಎಲ್ಲ ದಿಕ್ಕುಗಳಿಂದ ನೀವು ಸಮಸ್ಯೆಗಳನ್ನ ನೀವಾಗಿ ತಂದುಕೊಳ್ಳುವಂಥದ್ದು. ಅದರಲ್ಲೂ ನಿಮ್ಮ ಮಾತಿನ ಮೂಲಕವಾಗಿ, ಮಾತಿನ ವೈಖರಿಯಿಂದನೇ ಕೆಲವು ಸಮಸ್ಯೆಗಳು ಉಂಟಾಗುವಂಥದ್ದು ಇದೆ. ಹಾಗೆ ನಿಮ್ಮ ಮಾತನ್ನ, ನಿಮ್ಮ ಆಹಾರವನ್ನ ಎರಡನ್ನ ನೀವು ನಿಯಂತ್ರಣ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಯಾವುದೇ ವ್ಯವಹಾರದಲ್ಲಿ ಹಣ ಹೂಡಿಕೆಯ ಸಂದರ್ಭ ಏನಾದರೂ ಬಂದ್ರೆ ಅದು ನಷ್ಟಕ್ಕೆ ಕಾರಣವಾಗುತ್ತೆ. ಒಂದಲ್ಲ ಎರಡಲ್ಲ 10 ಸಲ ಯೋಚನೆ ಮಾಡಿ ನೀವು ಆ ವ್ಯವಹಾರವನ್ನ ಅಥವಾ ಒಂದು ಇನ್ವೆಸ್ಟ್ಮೆಂಟ್ ವಿಚಾರವನ್ನ ನಿರ್ಧಾರ ಮಾಡಬೇಕಾಗತ್ತೆ. ಒಟ್ಟಾರೆ
ಮಾನಸಿಕವಾಗಿ ಕಿರಿಕಿರಿಗಳು ಇರುವಂತಹ ಸಂದರ್ಭ, ಅದನ್ನು ನೀವು ನಿವಾರಣೆ ಮಾಡಿಕೊಳ್ಬೇಕು. ಇನ್ನು ಕರ್ಕಾಟಕ ರಾಶಿಯವರಿಗೆ ತೃತೀಯದಲ್ಲಿ ಗ್ರಹಣ ನಡೀತಾ ಇರುವಂತಹ ಸಂದರ್ಭ. ಇಲ್ಲಿ ರಾಶಿಯಾಧಿಪತಿಯಾದಂತಹ ಚಂದ್ರ ತೃತೀಯದಲ್ಲಿದ್ದಾನೆ, ಗ್ರಹಣಕ್ಕೆ ಬಾಧಿತ ಅವನು ಕೂಡ. ಹಾಗಾಗಿನೇ ಈ ದಿನ ಹಣಕಾಸಿನ ವಿಚಾರದ ಮೇಲೆ ನೇರವಾದಂತಹ ಒಂದು ಪರಿಣಾಮ ಉಂಟಾಗ್ತಾ ಇದೆ, ಹಣದ ನಷ್ಟ ಉಂಟಾಗುತ್ತೆ. ಹಾಗಾಗಿನೇ ಹಣಕಾಸಿನ ವಿಚಾರದಲ್ಲಿ ನೀವು ಯಾವುದೇ ರೀತಿಯ ತೀರ್ಮಾನವನ್ನ ತೆಗೆದುಕೊಳ್ಬೇಡಿ. ಯಾರಿಗೂ ಸಾಲ ಕೊಡುವಂಥದ್ದು, ಜಾಮೀನಾಗಿ ನಿಲ್ಲುವಂಥದ್ದು ಇತ್ಯಾದಿ ವಿಚಾರಗಳನ್ನ ಆದಷ್ಟು ನೀವು ಅವಾಯ್ಡ್ ಮಾಡಬೇಕು. ಇನ್ನು ಕೆಲವರಿಂದ ಮೋಸ ಹೋಗುವಂತಹ ಸಾಧ್ಯತೆಗಳು ಕೂಡ ಇದೆ. ಬಣ್ಣದ ಮಾತಿಗೆ ಮರುಳಾಗಿ ಅವರು ನಿಮ್ಮಲ್ಲಿರುವಂತಹ ಧನ ಕನಕಗಳನ್ನ ದೋಚಿ ನಿಮ್ಮನ್ನೇ ಮಂಗನನ್ನಾಗಿ ಮಾಡಿರ್ತಾರೆ. ಹಾಗಾಗಿನೇ ಈ ಸಂದರ್ಭದಲ್ಲಿ ಯಾರನ್ನೂ ಕೂಡ ಅತಿಯಾಗಿ ನಂಬಲಿಕ್ಕೆ ಹೋಗಬೇಡಿ. ಹಾಗೆ ನೀವು ಕೊಟ್ಟಂತಹ ಸಾಲದ ಹಣ ಕೂಡ ನಿಮಗೆ ಮರಳಿ ವಾಪಸ್ ಬರಲ್ಲ. ಇನ್ನು ನೀವು ಕೆಲಸ ಕಾರ್ಯಗಳಲ್ಲಿ ಜಯ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಗುರಿಯನ್ನು ತಲುಪಬೇಕು ಅಂತ ಹೇಳಿದ್ರೆ ತುಂಬಾ ಕಷ್ಟಪಡಬೇಕಾಗತ್ತೆ. ಇನ್ನು ವಾಹನದ ಚಾಲನೆ ಇರ್ಬೋದು, ದೂರದ ಪ್ರಯಾಣ ಇರ್ಬೋದು, ಅದರಲ್ಲೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ. ಇನ್ನು ಸಿಂಹರಾಶಿಯವರು ಈ ಗ್ರಹಣದ ಪ್ರಭಾವದಿಂದ ಅಷ್ಟೇನೂ ಉತ್ತಮ ಫಲಿತಾಂಶಗಳನ್ನ ಪಡ್ಕೊಳ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಇದು ಕುಟುಂಬ ಸ್ಥಾನದಲ್ಲಿ, ಧನ ಸ್ಥಾನದಲ್ಲಿ, ವಾಕ್ಸ್ಥಾನದಲ್ಲೇ ಗ್ರಹಣ ನಡೀತಾ ಇರುವಂಥದ್ದು. ಹಾಗಾಗಿ ಈ ದಿನ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಬಿರುಕುಗಳು ಉಂಟಾಗುವಂತ ಸಾಧ್ಯತೆ ಇದೆ. ಅದರಲ್ಲೂ ಹಣದ ವಿಚಾರವಾಗಿ ಮನಸ್ತಾಪಗಳು ಜಾಸ್ತಿ ಆಗುತ್ತೆ, ಮಾತಿಗೆ ಮಾತು ಬೆಳೆಯುವಂಥದ್ದು ಇದೆ. ಹಾಗಾಗಿ ತಾಳ್ಮೆಯನ್ನು ಕಳ್ಕೊಂಡು, ವಿವೇಕವನ್ನ ಕಳೆದುಕೊಂಡು, ಕೆಲವೊಂದು ಸಂಬಂಧಗಳನ್ನ ಲೆಕ್ಕಿಸದೆ ನೀವು ತಾತ್ಸಾರ ಮನೋಭಾವವನ್ನ ತೋರಿಸುವಂಥದ್ದು ಇದೆ. ಹಾಗಾಗಿನೇ ನಿಮ್ಮ ಮನಸ್ಥಿತಿಯಂತೆ ಜಗಳಗಳು ಸರ್ವೇ ಸಾಮಾನ್ಯವಾಗಿ ಆಗುವಂಥದ್ದು. ಹಾಗೆ ತಾಳ್ಮೆಯಿಂದ ಇರಬೇಕು ಅಂದ್ರೂ ಕೂಡ ಅದು ಸಾಧ್ಯ ಆಗಲ್ಲ. ಎಲ್ಲೋ ಒಂದು ಕಡೆ ನಿಮ್ಮ ಕೋಪ ನಿಮ್ಮಿಂದ ನುಸುಳುವಂಥದ್ದು, ನಿಮ್ಮ ಬಾಯಿಂದ ಅಪಶಬ್ದಗಳು ಬರುವಂಥದ್ದು ಕೂಡ ಇರುತ್ತೆ. ಇದರಿಂದ ಸಂಬಂಧಗಳಲ್ಲಿ ಬಿರುಕು ಬಿಡುವಂಥದ್ದು ಕೂಡ ಇದೆ. ಹಾಗಾಗಿ ಈ ಗ್ರಹಣ ನಿಮಗೆ ಮಾನಸಿಕವಾಗಿ ತುಂಬಾ ಒತ್ತಡವನ್ನ ತರುವಂಥದ್ದು. ಹಾಗೆ ನಿಮ್ಮ ಅಮೂಲ್ಯ ದಾಖಲೆ ಪತ್ರಗಳ ಬಗ್ಗೆ, ಒಡವೆ ವಸ್ತ್ರಗಳ ಬಗ್ಗೆ ಸ್ವಲ್ಪ ಜಾಗ್ರತೆ. ಯಾಕೆಂದ್ರೆ ನಿಮ್ಮ ವಸ್ತು, ನಿಮ್ಮ ಹಣ ಎಲ್ಲೋ ಒಂದು ಕಡೆ ನೀವು ಕಳ್ಕೊಳ್ತೀರಿ, ಇಲ್ಲ ಕಳ್ಳತನ ಆಗುವಂತಹ ಅವಕಾಶಗಳು ಜಾಸ್ತಿ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕು. ಇನ್ನು ಮೀನರಾಶಿಯವರಿಗೆ ಕಳತ್ರ ಸ್ಥಾನದಲ್ಲಿ ಈ ಸೂರ್ಯ ಗ್ರಹಣ ನಡೀತಾ ಇರುವಂತಹ ಸಂದರ್ಭ. ಹಾಗಾಗಿ ನಿಮ್ಮ ಕಷ್ಟದ ಜೀವನಕ್ಕೆ ಮತ್ತಷ್ಟು ಕಷ್ಟಗಳು ಸೇರ್ಪಡೆಯಾಗುವಂತಹ ಸಂದರ್ಭ. ಇನ್ನು ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಒಂದು ನಡತೆ ನಿಮಗೆ ಇಷ್ಟ ಆಗಲ್ಲ, ಅವರ ಮಾತು ನಿಮಗೆ ಸೇರಲ್ಲ. ಇದರಿಂದಲೇ ಗ್ರಹಣದ ಪ್ರಭಾವದಿಂದ ಕೌಟುಂಬಿಕ ನೆಮ್ಮದಿಗಳು ಹಾಳಾಗುವಂಥದ್ದು ಇದೆ. ಹಾಗೆ ನಿಮಗೆ ನೂತನ ವ್ಯಕ್ತಿಗಳ ಪರಿಚಯ ಆದಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇಲ್ಲಿ ಮೋಸ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ನಿಮ್ಮ ಅಧಿಕಾರವನ್ನೇ ಕಸಿದುಕೊಳ್ಳುವಂಥವರು ಬರ್ತಾರೆ, ಅಪರಿಚಿತರು. ಹಾಗಾಗಿ ಸ್ವಲ್ಪ ಜಾಗ್ರತೆ. ಇನ್ನು ಈ ಗ್ರಹಣದ ಸಂದರ್ಭದಲ್ಲಿ ನಿಮಗೆ ಹಣದ ವ್ಯವಹಾರವನ್ನ ಮಾಡುವಂಥವ್ರಿಗೆ ಹಣದ ಲಾಭ ಬರುತ್ತೆ ಅನ್ನುವಂಥ ನಂಬಿಕೆ ಇದೆ. ಆರಂಭದಲ್ಲಿ ಬರುತ್ತೆ, ಆದರೆ ಮುಂದೆ ಮುಂದೆ ಹೋದಂತೆ ನಷ್ಟದ ಬಾಬ್ತು ಹೆಚ್ಚಾಗುವಂಥದ್ದಿದೆ. ಹಾಗಾಗಿ ಹಣದ ವಿಚಾರವಾಗಿ ಬಹಳ ಸೂಕ್ತವಾದ ನಿರ್ಧಾರಗಳನ್ನು ನೀವು ಕೈಗೊಳ್ಳಬೇಕಾಗತ್ತೆ. ಇನ್ನು ಯಾವುದೇ ಒಂದು ಆದಾಯ ಇರಲಿ, ನಿಮ್ಮ ವ್ಯಾಪಾರ ವ್ಯವಹಾರಗಳು, ಸ್ವಂತ ಬಿಸಿನೆಸ್ ಇರಲಿ, ಅದು ನಿಮ್ಮ ನಿಯಂತ್ರಣದಲ್ಲೇ ಇರಲಿ. ಬೇರೆಯವರಿಗೆ ಅದನ್ನು ಬಿಟ್ಟು ಕೊಟ್ಟು ನೀವು ಉಸ್ತುವಾರಿ ವಹಿಸುವಂಥದ್ದಲ್ಲ. ಹಾಗಾಗಿನೇ ಬಹಳ ಎಚ್ಚರಿಕೆಯಿಂದ ಹಣದ ವ್ಯವಹಾರಗಳನ್ನ ನೀವೇ ನಡೆಸಬೇಕು. ಇನ್ನು ನಿಮ್ಮ ಸ್ನೇಹಿತರ ವ್ಯವಹಾರದಲ್ಲಾಗ್ಲಿ, ನಿಮ್ಮ ವೈಯಕ್ತಿಕ ವಿಚಾರದಲ್ಲಿ ನಿಮ್ಮ ಸ್ನೇಹಿತರು ಮೂಗು ತೋರಿಸುವಂತಹ ವಿಚಾರದಲ್ಲಾಗ್ಲಿ ಸ್ವಲ್ಪ ಜಾಗ್ರತೆ. ಇನ್ನು ಯಾವುದೇ ಒಂದು ವಿಚಾರ ಆದರೂ ಕೂಡ ಒಂದಲ್ಲ ಎರಡು ಸಲ ಆಲೋಚನೆ ಮಾಡಿ ಮುಂದುವರಿಯುವಂಥದ್ದು ತುಂಬ ಉತ್ತಮ. ಏಕೆಂದರೆ ನಿಮಗೆ ನಿಮ್ಮ ರಾಶಿಯಲ್ಲೇ ರಾಹು ಸ್ಥಿತನಾಗಿರೋದ್ರಿಂದ ಅತಿ ಆಸೆಗಳು ಬರುತ್ತೆ. ಆದರೆ ಅದರಿಂದ ನಿರಾಸೆ ಒಮ್ಮಿಂದೊಮ್ಮೆಲೆ ಬಂದೆರಗುವಂಥದ್ದು ಇದೆ. ಹಾಗಾಗಿನೇ ನಿಮ್ಮ ಆಸೆಯನ್ನು ಕೂಡ ನಿಯಂತ್ರಣ ಮಾಡಿಕೊಳ್ಳಿ. ಇನ್ನು ನಂಬಿಕೆಯಿಂದ ವಿಶ್ವಾಸಾರ್ಹವಾಗಿ ನಿಮ್ಮ ಕೆಲಸಗಳನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ಈ 5 ರಾಶಿಯವರ ಮೇಲೆ ಗ್ರಹಣದ ಪ್ರಭಾವ ಸ್ವಲ್ಪ ಜಾಸ್ತಿ ಇರುತ್ತೆ. ಆದ್ರಿಂದಲೇ ಇವರು ಗ್ರಹಣದ ಸಂಬಂಧವಾಗಿ ಕೆಲವೊಂದು ಪರಿಹಾರ ಕ್ರಮಗಳನ್ನು ಅನುಸರಣೆ ಮಾಡಬೇಕು. ಇನ್ನು ನಾಳೆಯ ದಿನದಲ್ಲಿ ನಾವು ಯಾವ ರೀತಿಯ ಪರಿಹಾರಗಳನ್ನು ಅನುಸರಣೆ ಮಾಡಿದ್ರೆ ಗ್ರಹಣದ ಪ್ರಭಾವದಿಂದ ತಪ್ಪಿಸ್ಕೊಳ್ಬಹುದು ಅನ್ನುವಂಥ ವಿಚಾರವನ್ನು ನಾವು ತಿಳ್ಕೊಳ್ಳೋಣ. ಹಾಗೆ ಸೂರ್ಯ ಗಾಯತ್ರಿ ಮಂತ್ರ ಪಠಣವನ್ನು ಮಾಡಿಕೊಳ್ಳುವಂಥದ್ದು, ನವಗ್ರಹ ಪ್ರದಕ್ಷಿಣೆ ಮಾಡುವಂಥದ್ದು, ಕುಲದೇವರ ಆರಾಧನೆ ಮಾಡುವಂಥದ್ದನ್ನ ಮಾಡಿ ಗ್ರಹಣದ ಪ್ರಭಾವ ನಿಮಗೆ ಅಷ್ಟಾಗಿ ತಟ್ಟಲ್ಲ. ಹಾಗೆ ಗ್ರಹಣದ ಅಶುಭವಾದಂತಹ ಪ್ರಭಾವಗಳು ಕೂಡ ನಿಮ್ಮನ್ನ ಬಾಧಿಸಲ್ಲ.
ಹಾಗಾಗಿ ಇದ್ದುದರಲ್ಲೇ ಅತ್ಯುತ್ತಮವಾದಂತಹ ಸಂತೋಷದ ಜೀವನವನ್ನ ಅನುಭವಿಸಲಿಕ್ಕೆ ಇದು ಸಾಧ್ಯವಾಗುತ್ತೆ. ಹಾಗಾಗಿ ಬಂಧುಗಳೇ, ಗ್ರಹಣ ನಮಗೆ ಸಂಬಂಧಪಟ್ಟಿಲ್ಲ ಅಂತ ಹೇಳಿ ಕೈಕೊಟ್ಟು ಕೂತ್ಕೊಳ್ಳುವಂಥದ್ದಲ್ಲ. ಸೂತಕದ ಅನುಸರಣೆ ಇಲ್ಲ ಅಷ್ಟೇನೆ. ಆದರೆ ಉಳಿದಂತೆ 12 ರಾಶಿಯವರಿಗೆ ಗ್ರಹಣದ ಪ್ರಭಾವ ಇದ್ದೇ ಇರುತ್ತೆ. ಅದನ್ನ ಸೂಕ್ತವಾಗಿ ಬುದ್ಧಿವಂತಿಕೆಯಿಂದ ಪರಿಹಾರ ಮಾಡಿಕೊಂಡ್ರೆ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಈ ಬಗ್ಗೆ ನೀವು ಕೂಡ ಸ್ವಲ್ಪ ಆಲೋಚನೆ ಮಾಡಿ ನಂಬಿಕೆಯಿಂದ, ನಿಷ್ಠೆಯಿಂದ ಈಗ ಹೇಳಿರುವಂತಹ ಮಾರ್ಗದರ್ಶನವನ್ನು ಅನುಸರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ಈ ದಿನದ ಕೇತುಗ್ರಸ್ತ ಸೂರ್ಯಗ್ರಹಣ ಏನಿದೆ ಇದು 5 ರಾಶಿಯವರಿಗೆ ಅಂದರೆ ಮೇಷ, ಮಿಥುನ, ಕರ್ಕಾಟಕ, ಸಿಂಹ ಮತ್ತು ಮೀನ ಈ ರಾಶಿಯವರಿಗೆ ಮಿಶ್ರ ಫಲದ ಯೋಗವನ್ನು ತರ್ತಾ ಇದೆ. ಗ್ರಹಣದಿಂದ ಕೆಲವೊಂದು ಅವಘಡಗಳು ಉಂಟಾಗುವಂಥದ್ದು ಈ ರಾಶಿಯವರಿಗೆ. ಇವರು ವಿಶೇಷವಾಗಿ ಪರಿಹಾರ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥ ಒಂದು ಸಲಹೆ ಇದೆ. ಅದನ್ನು ನೀವು ಅನುಸರಣೆ ಮಾಡಿಕೊಳ್ಳಿ. ಈಗಾಗಲೇ ನಾವು ತಿಳಿಸಿರುವಂತೆ ಹೇಳಿರುವಂತಹ ದಾನಗಳನ್ನು ಮಾಡೋದ್ರಿಂದ ಗ್ರಹಣದ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಇನ್ನು ವೃಷಭ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ ಮತ್ತೆ ಕುಂಭ ಈ 7 ರಾಶಿಯವರಿಗೆ ಗ್ರಹಣ ಕೆಲವೊಂದು ರೀತಿಯಲ್ಲಿ ಉತ್ತಮ ಫಲಗಳನ್ನು ಕೊಡ್ತಾ ಇದೆ. ಸಂಪೂರ್ಣವಾಗಿ ಉತ್ತಮ ಫಲಗಳು ಸಿಕ್ಕದೇ ಇದ್ರೂ ಕೂಡ ಇದ್ದುದರಲ್ಲಿ ತೃಪ್ತಿಯನ್ನು ಪಟ್ಕೊಳ್ಳುವಂತಹ ರೀತಿಯಲ್ಲಿ ಪ್ರಗತಿದಾಯಕವಾದಂತಹ ಕೆಲಸಗಳಾಗ್ತಾ ಇರುತ್ತೆ. ಅದರಲ್ಲೂ ವೃಷಭ ರಾಶಿಯವರಿಗೆ ಪೂರ್ವ ಪುಣ್ಯ ಸ್ಥಾನದಲ್ಲಿ ಗ್ರಹಗಳು ಒಟ್ಟಿಗೆ ಸೇರ್ಕೊಂಡಿರುವಂಥದ್ದು. ಅಂದ್ರೆ 4 ಗ್ರಹಗಳು ಇಲ್ಲಿ ಸೇರಿದೆ. ರವಿ, ಬುಧ, ಕೇತು ಮತ್ತೆ ಚಂದ್ರ ಸೇರ್ಕೊಂಡಿರುವಂಥದ್ದು. ಹಾಗೆ ಪೂರ್ವ ಪುಣ್ಯ ಸ್ಥಾನ 5ನೇ ಮನೆಯಲ್ಲಿ ಗ್ರಹಣ ನಡೀತಾ ಇರುವಂತಹ ಸಂದರ್ಭ. ಹಾಗಾಗಿನೇ ಈ ದಿನ ವೃಷಭ ರಾಶಿಯವರಿಗೆ ಬ್ರಹ್ಮಯೋಗ ಇರುವಂಥದ್ದು, ಸರ್ವಾರ್ಥ ಸಿದ್ಧಿಯೋಗ ರೂಪುಗೊಂಡಿರುತ್ತೆ, ಇಂದ್ರಯೋಗ ಇದೆ, ಜೊತೆಗೆ ಉತ್ತರ ಫಲ್ಗುಣಿ ನಕ್ಷತ್ರಗಳ ಶುಭ ಸಂಯೋಗ ಕೂಡ ನಡೀತಾ ಇದೆ. ಆದ್ರಿಂದ ಈ ಗ್ರಹಣದಿಂದ ಕೆಲವೊಂದು ದೃಷ್ಟಿಯಲ್ಲಿ ಉತ್ತಮ ಫಲಗಳನ್ನ ಪಡ್ಕೊಳ್ಬಹುದು. ಇನ್ನು ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಉತ್ತಮ ಲಾಭಗಳನ್ನು ಪಡ್ಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಬರಬೇಕಾದಂತಹ ಹಣ ಬರುತ್ತೆ. ಜೊತೆಗೆ ಕುಟುಂಬದವರು ಒಗ್ಗಟ್ಟಾಗಿ ಸೇರಿ ಒಂದು ಕಾರ್ಯವನ್ನು ಮಾಡುವಂತಹ ಸಾಧ್ಯತೆ ಇದೆ. ಅದು ಪಿತೃಪಕ್ಷದ ಆಚರಣೆ ಇರ್ಬೋದು, ಅಥವಾ ನಿಮ್ಮ ಶತ್ರುಗಳನ್ನ ಒಗ್ಗಟ್ಟಾಗಿ ನಿಂತು ಎದುರಿಸುವಂತಹ ಒಂದು ಬಲ ಪ್ರದರ್ಶನವನ್ನು ಕೂಡ ಮಾಡಬಹುದು. ಒಟ್ಟಾರೆ ಕುಟುಂಬಸ್ಥರು ಯೂನಿಟಿಯಾಗಿದ್ದೀರಿ, ಒಗ್ಗಟ್ಟಿನಲ್ಲಿ ಬಲ ಇದೆ ಅನ್ನುವಂಥದ್ದನ್ನ ನಾಳೆ ತೋರ್ಪಡಿಸಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ ಸಿಕ್ಕುವಂತಹ ದಿನ. ಹಾಗೆ ಕೆಲವೊಂದು ಆರ್ಥಿಕ ನಿರ್ಧಾರಗಳನ್ನ ಬಹಳ ದೊಡ್ಡ ಮಟ್ಟದಲ್ಲಿ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಇನ್ನು ಜೀವನದಲ್ಲಿ ಒಂದು ಬದಲಾವಣೆಯನ್ನು ನಿರೀಕ್ಷೆ ಮಾಡ್ತಾ ಇದ್ದೀರಿ. ಆ ಬದಲಾವಣೆ ಈ ದಿನ ನಿಮಗೆ ಘಟಿಸುವಂಥದ್ದಾಗತ್ತೆ. ಹಾಗಾಗಿ ಇಲ್ಲಿಯವರೆಗೆ ಕೆಲವೊಂದು ವಿಚಾರಗಳಲ್ಲಿ ತೀರಾ ನಿರ್ಲಕ್ಷ್ಯ ಮಾಡಿದ್ದಂತಹ ವಿಚಾರಗಳಿರ್ಬೋದು, ಅಥವಾ ನಿರಾಸಕ್ತಿಯಿಂದ ಮುಂದೂಡಲ್ಪಟ್ಟಿರುವಂತಹ ವಿಚಾರಗಳಿರ್ಬೋದು, ಅದನ್ನ ಈ ದಿನ ಬಹಳ ಪ್ರೀತಿಪೂರ್ವಕವಾಗಿ ಕೈಗೆತ್ತಿಕೊಳ್ಳುವಂತಹ ಸಾಧ್ಯತೆಗಳು ತುಂಬ ಇರುತ್ತೆ. ಇನ್ನು ನಿಮ್ಮ ಪೂರ್ವಜರ ಆಶೀರ್ವಾದದೊಂದಿಗೆ ನಿಮ್ಮ ಕೆಲಸ ಕಾರ್ಯಗಳಾಗ್ಲಿ ಅಥವಾ ನಿಮ್ಮ ಯೋಜನೆಗಳಾಗ್ಲಿ 100ಕ್ಕೆ 100ರಷ್ಟು ಒಳ್ಳೆಯ ಫಲವನ್ನು ತಂದುಕೊಡತ್ತೆ. ಹಾಗೆ ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ ಸರ್ಕಾರದ ಕಾನೂನುಗಳು ಕೂಡ ತುಂಬಾ ನೆರವಾಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಒಟ್ಟಾರೆ ಈ ಗ್ರಹಣದ ಫಲವಾಗಿ ನೀವು ಕೂಡ ಉತ್ತಮ ಫಲಗಳನ್ನ, ಶುಭ ಫಲಗಳನ್ನ ಪಡ್ಕೊಳ್ಳುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ನಿಮ್ಮ ಆರ್ಥಿಕ ಸ್ಥಿತಿ ಬಲ ಆಗತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ಈ ಗ್ರಹಣ ಅತ್ಯಂತ ಪರಿಣಾಮಕಾರಿಯಾಗಿರುವಂಥದ್ದು. ಅದರಲ್ಲೂ ಕನ್ಯಾ ರಾಶಿಯಲ್ಲೇ ಕೇತು ಸ್ಥಿತನಾಗಿರೋದ್ರಿಂದ ಇಲ್ಲಿ ಕೇತುಗ್ರಸ್ತ ಸೂರ್ಯಗ್ರಹಣ ನಡೀತಾ ಇರುವಂತಹ ಸಂದರ್ಭ. ಜೊತೆಗೆ ಇಲ್ಲಿ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಬುಧ ಕೂಡ ಜೊತೆಗಿದ್ದಾನೆ. ರವಿ, ಚಂದ್ರ, ಕೇತು ಈ 4 ಗ್ರಹಗಳು ಕನ್ಯಾ ರಾಶಿಯಲ್ಲಿ ಇರುವಂಥದ್ದು. ಹಾಗೆ ಈ ದಿನ ನಿಮ್ಮ ಪೂರ್ವಜರಿಗೆ ಸಲ್ಲಿಸುವಂತಹ ಒಂದು ಭಕ್ತಿಪೂರ್ವಕ ಪೂಜೆ, ಸೇವೆ ಏನಿದೆ ಅದು ನಿಮಗೆ ವರದಾನವಾಗಿ ಇರುತ್ತೆ. ಹಾಗೆ ತುಂಬಾ ಆತ್ಮವಿಶ್ವಾಸದಿಂದ ಕೂಡಿರುವಂಥವ್ರು ನೀವು ಈ ದಿನದಲ್ಲಿ. ಇನ್ನು ಈ ದಿನ ನೀವು ಯಾವುದೇ ಒಂದು ಆಸ್ತಿ ಹೂಡಿಕೆ ವಿಚಾರ ಇರ್ಬೋದು, ಸ್ಥಿರಾಸ್ತಿಯ ವಿಚಾರ ಇರ್ಬೋದು, ಲೇವಾದೇವಿಯ ವಿಚಾರ, ಹಣಕಾಸಿನ ವಿಚಾರ ಇತ್ಯಾದಿಗಳಲ್ಲಿ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರ ನಿಮಗೆ ಲಾಭದಾಯಕವಾಗಿ ಪರಿಣಮಿಸುತ್ತೆ. ಎಷ್ಟೋ ವೇಳೆ ದುಡುಕಿನ ನಿರ್ಧಾರದಿಂದ ಹಣ ಕೊಟ್ಟು ಕಳ್ಕೊಂಡಿದ್ದೀರಿ, ಕೊಟ್ಟ ಹಣ ವಾಪಸ್ ಬಂದಿಲ್ಲ. ಆದರೆ ಈ ಸಂದರ್ಭದಲ್ಲಿ ಗ್ರಹಣ ಇರೋದ್ರಿಂದ ನಿಮಗೆ ಪರೋಕ್ಷವಾಗಿ ಅದು ವರದಾನವಾಗಿರುವಂತೆ ಪರಿಣಮಿಸ್ತಾ ಇದೆ. ಹಾಗೆ ಈ ದಿನ ನಿಮಗೆ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಹೊಸಬರ ಸೇರ್ಪಡೆ ಆಗುವಂಥದ್ದು. ಕೆಲವರು ಪಾರ್ಟ್ನರ್ಶಿಪ್ ಅಲ್ಲಿ ವ್ಯವಹಾರಗಳನ್ನು ಮಾಡಬೇಕು ಅನ್ಕೊಂಡಿದ್ದೀರಿ, ಉತ್ತಮವಾದಂತಹ ಫಲ ಸಿಕ್ಕತ್ತೆ. ಇನ್ನು ವಿದ್ಯಾರ್ಥಿಗಳಿಗಾಗ್ಲಿ, ಯಾವುದೇ ಹೊಸ ವಿಚಾರಗಳನ್ನ ಕಲಿಯುವಂಥವ್ರಿಗಾಗ್ಲಿ ಈ ಗ್ರಹಣ ಉತ್ತಮವಾದಂತಹ
ಮನೋ ನಿರ್ಧಾರವನ್ನು ಕೊಡುತ್ತೆ. ಅಂದರೆ ಒಂದು ರೀತಿಯಲ್ಲಿ ಸ್ಥಿರವಾದಂತಹ ಮನಸ್ಸಿರುತ್ತೆ. ಈ ದಿನ ನೀವು ಸಂಕಲ್ಪ ಮಾಡಿಕೊಳ್ಳುವಂತಹ ವಿಚಾರದಲ್ಲಿ ಅದ್ಭುತವಾದಂತಹ ಯಶಸ್ಸನ್ನು ಪಡ್ಕೊಳ್ತೀರಿ. ಯಾಕೆಂದರೆ ಮನಸ್ಸು ಬಹಳ ಫೋಕಸ್ಡ್ ಆಗಿರುತ್ತೆ, ಕೇಂದ್ರೀಕೃತವಾಗಿರುತ್ತೆ. ಅದಕ್ಕಾಗಿಯೇ ಕೆಲಸ ಕಾರ್ಯಗಳನ್ನು ವಿಭಿನ್ನವಾಗಿ ವಿಶೇಷ ರೀತಿಯಲ್ಲಿ ಮಾಡಿ ಮುಗಿಸುವಂತಹ ಒಂದು ಶಕ್ತಿ ನಿಮ್ಮಲ್ಲಿರುತ್ತೆ. ಹಾಗಾಗಿನೇ ಈ ಗ್ರಹಣದ ಸಂದರ್ಭ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಕೂಡ ಪ್ರಬುದ್ಧವಾಗಿರುತ್ತೆ. ಸ್ವಲ್ಪ ಒತ್ತಡ ಇರ್ಬೋದು, ಸ್ವಲ್ಪ ಕಷ್ಟಗಳು ಬರ್ಬೋದು, ಆದರೂ ಕೂಡ ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಬುದ್ಧಿವಂತಿಕೆ ಇದೆ. ನಿಮ್ಮ ಪ್ರತಿಭೆಗೆ ಸೂಕ್ತವಾದಂತಹ ಅವಕಾಶಗಳು ಇನ್ನು ಮುಂದೆ ಸಿಕ್ಕತ್ತೆ. ಒಟ್ಟಾರೆ ಜೀವನದಲ್ಲಿ ನಿಮಗೂ ಕೂಡ ಒಂದು ತಿರುವು ಇರುವಂತಹ ಸಂದರ್ಭ ಇದು. ತುಲಾರಾಶಿ. ತುಲಾರಾಶಿಯವರಿಗೆ ಈ ಕೇತುಗ್ರಸ್ತ ಸೂರ್ಯಗ್ರಹಣ ವ್ಯಯಸ್ಥಾನದಲ್ಲಿ ನಡೀತಾ ಇದೆ. 12ನೇ ಮನೆಯಲ್ಲಿ ಈ ಗ್ರಹಣ ನಡೆಯೋದ್ರಿಂದ ನಿಮಗೂ ಕೂಡ ಕೆಲವೊಮ್ಮೆ ವಾತಾವರಣದಲ್ಲಿ ಅನುಕೂಲ ಅನ್ನುವಂಥದ್ದು ಕಾಣಿಸುತ್ತೆ. ಈ ದಿನ ನಿಮಗೆ ನಷ್ಟಕ್ಕಿಂತ ಲಾಭಗಳ ಅಂಶ ಜಾಸ್ತಿ ಇರುವಂಥದ್ದು. ಹಾಗಾಗಿನೇ ಕಣ್ಣಿಗೆ ನಷ್ಟ ಅಂತ ಕಂಡ್ರೂ ಕೂಡ ಅದನ್ನ ಒಟ್ಟಾರೆಯಾಗಿ ನೀವು ಲೆಕ್ಕಾಚಾರ ಮಾಡಿದಾಗ ಅದರಲ್ಲಿ ಲಾಭದ ಅಂಶವನ್ನು ಕಾಣುವಂಥ ಸಾಧ್ಯತೆಗಳಿರುತ್ತೆ. ಹಾಗೆ ಈ ದಿನದಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಕೂಡ ನಿಮಗೆ ಸಮಯಕ್ಕೆ ಸರಿಯಾಗಿ ನಡೆಯುವಂಥದ್ದಿದೆ. ಅದರಲ್ಲೂ ಸೂರ್ಯ ಚಂದ್ರರು ಪ್ರತಿನಿತ್ಯ ನಮ್ಮ ಸಮಯವನ್ನು ತೋರಿಸುವಂಥದ್ದು, ನಮ್ಮ ಕೆಲಸ ಕಾರ್ಯಗಳ ಬಗ್ಗೆ ನಮ್ಮನ್ನು ಎಚ್ಚರಿಸುವಂತಹ ಕೆಲಸವನ್ನು ಮಾಡ್ತಾರೆ. ಹಾಗಾಗಿನೇ ಕೆಲಸದಲ್ಲಿ ತೀವ್ರವಾದಂತಹ ಆಸಕ್ತಿ ಇರುತ್ತೆ. ಹಾಗೆ ಈ ಗ್ರಹಣದ ಪ್ರಭಾವ ನಿಮ್ಮನ್ನು ನೀವು ತಿಳ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶವನ್ನು ನಿಮಗೆ ಕಲ್ಪಿಸಿಕೊಟ್ಟಿದೆ. ಹಾಗಾಗಿ ಒಂದು ಇಂಟ್ರಾಸ್ಪೆಕ್ಟ್ ಮಾಡಿಕೊಳ್ಳಿಕ್ಕೆ, ನಾವು ಎಲ್ಲಿ ತಪ್ಪಿದ್ದೇವೆ, ಎಲ್ಲಿ ಎಡವಿದ್ದೇವೆ, ಎಲ್ಲಿ ಸೋಲಾಗಿದೆ, ಅದಕ್ಕೆ ಕಾರಣ ಏನು, ಅದಕ್ಕೆ ಮಾಡಬೇಕಾದಂತಹ ಪರಿಹಾರ ಏನು ಅನ್ನುವಂಥ ವಿಚಾರದಲ್ಲಿ ಕಾರ್ಯಕಾರಣ ಸಂಬಂಧವಾಗಿ ತುಂಬ ತಾರ್ಕಿಕವಾಗಿ ಮಾತಾಡುವಂಥ ಪ್ರತಿಭೆ ನಿಮಗೆ ಕೂಡಿ ಬರುತ್ತೆ. ಹಾಗಾಗಿ ನಿಮ್ಮಲ್ಲಿ ಅಡಗಿರುವಂತಹ ಪ್ರತಿಭೆಯನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥದ್ದು. ಜೊತೆಗೆ ಈ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ನೀವು ಮಾಡುವಂಥ ಒಂದು ಪ್ರಯಾಣ, ವಿದ್ಯಾರ್ಥಿಗಳು ಪ್ರಯಾಣ ಮಾಡಬೇಕಾಗತ್ತೆ, ಹಾಗೆ ಪೋಷಕರು ಕೂಡ ಪ್ರಯಾಣ ಮಾಡುವಂಥ ಸಂದರ್ಭಗಳಿರುತ್ತೆ. ಇದು ನಿಮಗೆ ಅಲ್ಪಮಟ್ಟಿನ ಲಾಭವನ್ನು ಕೂಡ ತಂದುಕೊಡುತ್ತೆ. ಆದರೆ ಎಲ್ಲೋ ಒಂದು ಕಡೆ ನಿಮಗೆ ಸ್ವಲ್ಪ ಅಸಮಾಧಾನ ಇರುವಂಥದ್ದು, ಅದನ್ನು ಮಾತಿನ ಮೂಲಕ ಹೊರಹಾಕುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸ್ವಲ್ಪ ನಿಯಂತ್ರಣ ಮಾಡ್ಕೊಂಡ್ಬಿಡಿ ಈ ಗ್ರಹಣದ ಸಂದರ್ಭದಲ್ಲಿ. ಇನ್ನು ನಿಮ್ಮ ರಾಶಿಯ ಅಧಿಪತಿಯಾದಂತಹ ಶುಕ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಇಲ್ಲಿ ಹಣಕಾಸಿನ ವ್ಯವಹಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಅನ್ನುವಂಥದ್ದು ಇರಲಿ. ಹಾಗೆ ಶನಿಯ ದೃಷ್ಟಿ ಕೂಡ ತುಲಾ ರಾಶಿಯ ಮೇಲೆ ಇರೋದ್ರಿಂದ ಸ್ವಲ್ಪ ಕಷ್ಟಪಟ್ಟಾದರೂ ಕೂಡ ಕೆಲಸಗಳನ್ನ ಮುಂದುವರಿಸಿ ಅದರ ಮಧ್ಯಕ್ಕೆ ನಿಲ್ಲಿಸುವಂಥ ಒಂದು ಪ್ರಯತ್ನವನ್ನ ಮಾಡಬೇಡಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ತುಂಬ ಅನುಕೂಲತೆಗಳಿರುವಂತಹ ಸಂದರ್ಭ. ಅದರಲ್ಲೂ ಲಾಭಸ್ಥಾನದಲ್ಲಿ ನಿಮಗೆ ಸೂರ್ಯಗ್ರಹಣ ನಡೀತಾ ಇರುವಂಥದ್ದು. ಹಾಗಾಗಿ ನಿಮ್ಮ ಪೂರ್ವಜರ ಆಶೀರ್ವಾದ ನಿಮಗೆ ಚೆನ್ನಾಗಿದೆ. ಭಗವಂತನ ಅನುಗ್ರಹ ಬಹಳ ವಿಶೇಷವಾದ ರೀತಿಯಲ್ಲಿ ನಿಮಗೆ ಸಿಗ್ತಾ ಇದೆ. ಹಾಗಾಗಿನೇ ಪ್ರಗತಿಯಲ್ಲಿ ಇರುವಂಥವ್ರಿಗೆ, ಪ್ರಗತಿಪರರಿಗೆ ತುಂಬ ಅನುಕೂಲತೆಗಳಿರುತ್ತೆ. ಅಡೆತಡೆಗಳು ದೂರ ಆಗುತ್ತೆ. ಸಮಸ್ಯೆಗಳಿದ್ರೂ ಕೂಡ ಹೇಗೋ ಬಗೆಹರಿದು ಬಿಡುತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನ ಇಲ್ಲದೆ ನೆನ್ನೆ ಇದ್ದಂತಹ ಸಮಸ್ಯೆ ಈ ದಿನ ಮಂಜಿನಂತೆ ಕರಗಿ ಹೋಗುವಂಥದ್ದು ಇರುತ್ತೆ. ಹಾಗಾಗಿನೇ ನಿಮ್ಮ ಅದೃಷ್ಟವೋ ಏನೋ ಕೈ ಹಾಕಿದ ಕೆಲಸದಲ್ಲಿ ವಿಶೇಷವಾದಂತಹ ಫಲಿತಾಂಶಗಳನ್ನು ಪಡ್ಕೊಳ್ತೀರಿ. ಇನ್ನು ನಿಮ್ಮ ಮಕ್ಕಳ ವಿಚಾರವಾಗಿಯೂ ಕೂಡ ನಿಮಗೆ ಶುಭ ಸುದ್ದಿ ಇದೆ. ಮಕ್ಕಳ ಒಂದು ಪ್ರಗತಿ, ಮಕ್ಕಳ ಸಾಧನೆ ನಿಮಗೆ ತುಂಬ ಸಂತೋಷವನ್ನು ತರುವಂಥದ್ದು. ಒಟ್ಟಾರೆ ನಿಮ್ಮ ಶಾಶ್ವತವಾದಂತಹ ಸಂಬಂಧ ಗಟ್ಟಿಗೊಳ್ಳುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಭಿನ್ನಾಭಿಪ್ರಾಯಗಳಿಂದ ಇದ್ದಂಥವರು ಕೂಡ ಒಗ್ಗಟ್ಟಾಗಿ ಇರ್ತಾರೆ. ಸ್ನೇಹ, ವಿಶ್ವಾಸ, ಗೆಳೆತನ ಇತ್ಯಾದಿಗಳನ್ನು ತೋರ್ಪಡಿಸಿಕೊಳ್ಳಿಕ್ಕೆ ಈ ಗ್ರಹಣ ನಿಮಗೆ ಪೂರಕವಾಗಿ ಕೆಲಸ ಮಾಡುತ್ತೆ. ಹಾಗೆ ಸರ್ಕಾರಿ ಉದ್ಯೋಗಿಗಳಿಗೆ ಸಂಬಂಧಪಟ್ಟಂತಹ ಪ್ರಯತ್ನದಲ್ಲೂ ಕೂಡ ಯಶಸ್ಸನ್ನು ಗಳಿಸ್ಕೊಳ್ತೀರಿ. ಇನ್ನು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆ ಬರೀತಾ ಇರಿ ಅಥವಾ ಯಾವುದೇ ಉದ್ಯೋಗಕ್ಕೆ ಪೂರ್ವ ತಯಾರಿಯನ್ನ, ಸಂದರ್ಶನವನ್ನ ಇತ್ಯಾದಿಗಳನ್ನು ನೀವು ಮಾಡ್ತಾ ಇದ್ರೂ ಕೂಡ ಅದರಲ್ಲಿ ಸಕ್ಸಸ್ ಅನ್ನುವಂಥದ್ದು ಇದೆ. ಒಟ್ಟಾರೆ ನಿಮ್ಮ ಶ್ರಮಕ್ಕೆ ಮೀರಿದಂತಹ ಯಶಸ್ಸನ್ನು ಕಾಣಲಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥದ್ದು. ಲಾಭದ ಕಾರಣ ಇರೋದ್ರಿಂದ ಹಣಕಾಸಿನ ಪರಿಸ್ಥಿತಿ ಸುಧಾರಣೆಯತ್ತ ಇರುತ್ತೆ. ಇನ್ನು ಧನುರಾಶಿ. ಧನುರಾಶಿಯವರಿಗೆ ಉದ್ಯೋಗ ಸ್ಥಾನದಲ್ಲಿ ಗ್ರಹಣ ನಡೀತಾ ಇರುವಂತಹ ಸಂದರ್ಭ. ಇನ್ನು ಲಾಭಸ್ಥಾನದಲ್ಲಿ ಶುಕ್ರ ಇರುವಂತಹ ದಿನ ಇದು. ಹಾಗಾಗಿನೇ ಈ ಗ್ರಹಣದಿಂದ ಹಣಕಾಸಿನ ವಿಚಾರದಲ್ಲಿ ಉತ್ತಮವಾದಂತಹ ಲಾಭಗಳು ಸಿಕ್ಕತ್ತೆ. ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ ಅವಕಾಶಗಳು ಸಿಕ್ಕತ್ತೆ. ವಿದ್ಯಾರ್ಥಿಗಳಿಗೂ ಕೂಡ ಮುಂದಿನ ಜೀವನದಲ್ಲಿ ನೀವು ಅಳವಡಿಸಿಕೊಳ್ಳಬೇಕಾದಂತಹ ಕೆಲವು ಶಿಸ್ತು ಪಾಲನೆಗಳ ಬಗ್ಗೆ ತುಂಬ ಮಾರ್ಗದರ್ಶನ ಇದೆ. ಗುರು ಹಿರಿಯರ ಒಂದು ಸಲಹೆ, ಅವರ
ಬುದ್ಧಿ ಮಾತು ಈ ದಿನ ನಿಮಗೆ ವರದಾನವಾಗಿ ತಲುಪತ್ತೆ. ಆದರೆ ಅದನ್ನ ಶ್ರದ್ಧೆಯಿಂದ ಅಷ್ಟೇ ಪಾಸಿಟಿವ್ ಆಗಿ ಸ್ವೀಕರಿಸಬೇಕಷ್ಟೇ ನೀವು. ಇನ್ನು ಕೌಟುಂಬಿಕ ಕಾರಣಗಳಿಗಾಗಿ ಯಾವುದೇ ರೀತಿಯ ಮನಸ್ತಾಪಗಳಿದ್ರೂ ಕೂಡ ಅದು ನಿವಾರಣೆಯ ಹಂತವನ್ನ ತಲುಪ್ತಾ ಇದೆ. ಆದರೆ ಕುಟುಂಬಕ್ಕಾಗಿ ಈ ಸಂದರ್ಭದಲ್ಲಿ ಸ್ವಲ್ಪ ಹಣದ ಖರ್ಚಾಗುವಂಥದ್ದು ಇದೆ. ಒಟ್ಟಾರೆ ಕುಟುಂಬಕ್ಕೆ ನೀವು ಮಾಡಬೇಕಾಗಿರುವಂತಹ ಜವಾಬ್ದಾರಿಯುತ ಕೆಲಸ ಕಾರ್ಯಗಳ ಬಗ್ಗೆ ಈ ದಿನ ನಿಮಗೆ ಅರಿವು ಉಂಟಾಗುವಂಥದ್ದು ಈ ಗ್ರಹಣದಿಂದ. ಹಾಗೆ ಹಳೆಯ ದ್ವೇಷ ಇರ್ಬೋದು, ಮತ್ಸರ, ವೈರತ್ವ, ಅದರಲ್ಲೂ ಈ ಸ್ಥಿರಾಸ್ತಿಯ ಬಗ್ಗೆ, ಪಿತ್ರಾರ್ಜಿತ ಆಸ್ತಿಯ ಬಗ್ಗೆ ಏನಾದರೂ ತಂಟೆ ತಕರಾರುಗಳು ನ್ಯಾಯಾಲಯದಲ್ಲಿ ಇದ್ರೂ ಕೂಡ ಅದು ನಿಮ್ಮ ಪರವಾಗಿ ತೀರ್ಪು ಬರುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಹಾಗೆ ಈ ಗ್ರಹಣದ ಸಂದರ್ಭದಲ್ಲಿ ದೂರ ಪ್ರಯಾಣದಲ್ಲಿ ಅಷ್ಟೊಂದು ಸುಖ ಇಲ್ಲ. ಆದಷ್ಟು ದೂರ ಪ್ರಯಾಣವನ್ನು ಮಾಡಬೇಡಿ, ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಬೇಕು. ಇನ್ನು ಮಕರ ರಾಶಿಯವರಿಗೆ ತುಂಬಾ ಪ್ರಯೋಜನಕಾರಿಯಾಗಿರುವಂತಹ ದಿನ. ಯಾಕೆಂದ್ರೆ ಈ ಗ್ರಹಣದ ಸಂಬಂಧವಾಗಿ ನಿಮಗೆ ಭಾಗ್ಯಲಕ್ಷ್ಮಿ ಒಲಿದು ಬರುವಂಥದ್ದು. ಯಾವುದೋ ಸಂದರ್ಭದಲ್ಲಿ ನೀವು ಹೂಡಿದಂತಹ ಹೂಡಿಕೆ ಅಥವಾ ಹಾಕಿರುವಂತಹ ಬಂಡವಾಳ ಈ ದಿನ ನಿಮಗೆ ಲಾಭವಾಗಿ ವಾಪಸ್ಸು ಬರುವಂತಹ ಸಾಧ್ಯತೆ ಇದೆ. ಕೊಟ್ಟ ಹಣ ವಾಪಸ್ಸು ಬರುತ್ತೆ. ಯಾಕೆಂದ್ರೆ ನಿಮ್ಮ ಗಟ್ಟಿತನ, ನಿಮ್ಮ ಗಟ್ಟಿಯಾದ ಮಾತು, ಕಠೋರ ನಿರ್ಧಾರಗಳನ್ನ ಕಂಡು ಕೇಳಿನೇ ಸಾಲ ಪಡ್ಕೊಂಡಂಥವ್ರು ಮೊದಲು ಸಾಲವನ್ನು ಕೊಡಬೇಕು ಅನ್ನುವಂತಹ ಒಂದು ವಿಚಾರದಲ್ಲಿ ಇರ್ತಾರೆ. ಹಾಗೆ ಈ ದಿನ ವ್ಯಾಪಾರಿಗಳಿಗೆ ಉತ್ತಮವಾದಂತಹ ಲಾಭ ಗಳಿಸಿಕೊಳ್ಳಿಕ್ಕೆ ಅವಕಾಶಗಳಿದೆ. ಒಳ್ಳೆಯ ಯೋಜನೆಗಳನ್ನು ಜಾರಿಗೊಳಿಸುವಂತಹ ಒಂದು ಧೈರ್ಯ ಇದೆ, ಆತ್ಮವಿಶ್ವಾಸ ಇದೆ. ಹಾಗಾಗಿನೇ ಕಾನೂನಿನ ವಿಚಾರದಲ್ಲೂ ಕೂಡ ಈ ದಿನ ಪ್ರಬುದ್ಧವಾದಂತಹ ಒಂದು ತೀರ್ಮಾನವನ್ನು ಕೈಗೊಳ್ಳುವಂಥದ್ದು, ಕಾನೂನು ಬದ್ಧವಾಗಿ ನಡೆಯುವಂತಹ ಎಲ್ಲ ಅವಕಾಶಗಳನ್ನು ಕೂಡ ಈ ದಿನ ನೀವು ಕಾಣಬಹುದು. ಒಟ್ಟಾರೆ ಧನ ಸ್ಥಾನದಲ್ಲಿ ನಿಮಗೆ ಶನಿ ಇದ್ರೂ ಕೂಡ ನಿಮ್ಮ ರಾಶಿಯ ಅಧಿಪತಿ ನಿಮ್ಮ ಶ್ರಮ ಮೀರಿದ ಕೆಲಸಕ್ಕೆ ಉತ್ತಮ ಫಲ ಅನ್ನುವಂಥದ್ದು ಸಿಕ್ಕತ್ತೆ. ಇನ್ನು ನಿಮಗೆ ತೃತೀಯದಲ್ಲೇ ರಾಹು ಇರ್ತಾನೆ ಕೀರ್ತಿ ಸ್ಥಾನದಲ್ಲಿ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಿಂದಲೂ ಕೂಡ ನಿಮಗೆ ಸನ್ಮಾನಗಳು ಸಿಕ್ಕತ್ತೆ. ಅದೇ ಕೆಲಸಕ್ಕೆ ಹಿಂದೆ ಅವಮಾನಗಳಾಗಿದ್ರೆ ಅದನ್ನ ಜನ ಮರೆತು ನಿಮ್ಮನ್ನ ಸ್ವೀಕರಿಸುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಈ ಗ್ರಹಣ ನಿಮಗೆ ಉತ್ತಮ ಫಲವನ್ನು ತಂದುಕೊಡುವಂಥದ್ದು. ಆದರೆ ದುಡುಕಿನ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಇನ್ನು ಕುಂಭರಾಶಿಯವರಿಗೆ ಅಷ್ಟಮದಲ್ಲಿ ಗ್ರಹಣ ನಡೀತಾ ಇರುವಂತಹ ಸಂದರ್ಭ. ಇಲ್ಲಿ ರಾಶಿಯ ಅಧಿಪತಿಯಾದಂತಹ ಶನಿ ನಿಮ್ಮ ರಾಶಿಯಲ್ಲೇ ಇರುವಂಥವನು, ಸ್ವಕ್ಷೇತ್ರದಲ್ಲಿ ಶನಿ ಇದ್ದಾನೆ. ಹಾಗಾಗಿನೇ ಈ ದಿನ ಪ್ರತಿಯೊಂದು ಕೆಲಸಕ್ಕೂ ಕೂಡ ಕಷ್ಟಪಡಲೇಬೇಕು. ಕಷ್ಟಪಟ್ಟಷ್ಟು ನಿಮಗೆ ಸುಖ ಇದೆ, ನೆಮ್ಮದಿ ಇದೆ. ಕೈ ಕೆಸರಾದ್ರೆ ಬಾಯಿ ಮೊಸರು ಅನ್ನುವಂತಹ ಗಾದೆ ಮಾತು ಈ ದಿನ ನಿಮಗೆ ಪದೇ ಪದೇ ಮನನವಾಗುವಂಥದ್ದು ಇದೆ. ಇನ್ನು ಈ ದಿನ ಮನೆಯಲ್ಲಿ ಧಾರ್ಮಿಕ ವಾತಾವರಣ ಇರುತ್ತೆ. ಇದು ದುಸ್ಥಾನ ಆದರೂ ಕೂಡ ಕೆಲವೊಮ್ಮೆ ಮನಸ್ಸಿಗೆ ಆಘಾತಗಳಾಗುವಂಥದ್ದು. ಆದರೆ ದೇವರ ಪೂಜೆ ಮಾಡುವಂಥದ್ದು, ಯೋಗ ಮಾಡುವಂಥದ್ದು, ಧ್ಯಾನ ಮಾಡುವಂಥದ್ದು, ಇದರಿಂದ ಮನಸ್ಸು ಒಂದು ಸ್ಥಿಮಿತಕ್ಕೆ ಬರುತ್ತೆ. ಹಾಗಾಗಿನೇ ಧಾರ್ಮಿಕ ವಾತಾವರಣ, ಆಧ್ಯಾತ್ಮಿಕ ವಾತಾವರಣ ನಿಮಗೆ ಪೂರಕವಾಗಿ ಕೆಲಸ ಮಾಡುತ್ತೆ. ಮತ್ತೆ ಈ ದಿನ ನಿಮ್ಮ ಸಂಗಾತಿಯ ಜೊತೆಯಲ್ಲಿ ವಿಶೇಷ ವಸ್ತುಗಳನ್ನು ಖರೀದಿ ಮಾಡುವಂತಹ ಯೋಗ ಕೂಡ ಇದೆ. ಹಾಗಾಗಿ ಮನೆಯ ಒಂದು ಅಂದಕ್ಕೆ, ನಿಮ್ಮ ವೈಯಕ್ತಿಕವಾಗಿ ಸೌಂದರ್ಯವರ್ಧಕಕ್ಕೆ ಕೆಲವೊಂದು ಸಾಮಗ್ರಿಗಳನ್ನು ಖರೀದಿ ಮಾಡುವಂಥದ್ದು ಈ ಸಂದರ್ಭದಲ್ಲಿರುತ್ತೆ. ಒಟ್ಟಾರೆ ಗ್ರಹಣ ನಿಮಗೆ ನಿಮ್ಮ ಸ್ಥಿರಾಸ್ತಿಯ ಬಗ್ಗೆ ತೆಗೆದುಕೊಳ್ಳುವಂತಹ ನಿರ್ಧಾರಕ್ಕೆ ಉತ್ತೇಜನವನ್ನು ನೀಡುವಂಥದ್ದು, ಜೊತೆಗೆ ಈ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಖರೀದಿ ಮಾಡುವಂಥದ್ದು ಅಥವಾ ಅದರಲ್ಲಿ ಏನಾದರೂ ಒಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೂ ಕೂಡ ನಿಮಗೆ ಉತ್ತಮ ಮಾರ್ಗದರ್ಶನ ಸಿಕ್ಕತ್ತೆ. ಹಣಕಾಸಿನ ನೆರವು ಚೆನ್ನಾಗಿ ಸಿಕ್ಕತ್ತೆ. ಹಾಗಾಗಿನೇ ನಿಮ್ಮ ಸಂಪತ್ತನ್ನು ಹೆಚ್ಚಿಸಿಕೊಳ್ಳಿಕ್ಕೆ, ನಿಮ್ಮ ಯೋಜನೆಯಲ್ಲಿ ತೀವ್ರತರವಾದ ಬದಲಾವಣೆಯನ್ನು ತರಲಿಕ್ಕೆ ಒಳ್ಳೆಯ ಅವಕಾಶಗಳಿರುವಂತಹ ಸಂದರ್ಭ ಇದು. ಹಾಗಾಗಿನೇ ನಿಮಗೆ ಉತ್ತಮ ಪ್ರಯೋಜನಗಳನ್ನು ನೀಡುವಂತಹ, ಯಾವುದೇ ವಿವಾದಗಳಿದ್ರೂ ಕೂಡ ಅದನ್ನು ಬಗೆಹರಿಸಿಕೊಳ್ಳುವಂತಹ ಸಾಮರ್ಥ್ಯ ಇರುವಂತಹ ಸಂದರ್ಭ ಇದು. ಹಾಗಾಗಿ ಈ ಸೂರ್ಯಗ್ರಹಣ ಕೂಡ ನಿಮಗೆ ಶುಭ ಫಲಗಳನ್ನೇ ತಂದುಕೊಡುತ್ತೆ. ಆದರೆ ಕೆಲವು ವ್ಯಕ್ತಿಗಳನ್ನು ಹೇಗಿದ್ದಾರೋ ಹಾಗೆ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಅವರಲ್ಲಿ ಬದಲಾವಣೆಗಳನ್ನು ಕಾಣಬೇಡಿ. ಹಾಗೆ ಆ ವ್ಯಕ್ತಿಯಲ್ಲಿರುವಂತಹ ದೋಷಗಳನ್ನು ಹುಡುಕ್ಲಿಕ್ಕೆ ಹೋಗಬೇಡಿ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ದ್ವಿತೀಯದಲ್ಲೇ ರಾಹು ಇರುವಂಥದ್ದು. ಇನ್ನು 4ರಲ್ಲಿ ಧನ ಸ್ಥಾನಾಧಿಪತಿಯಾದಂತಹ ಗುರು ಇದ್ದಾನೆ. ಹಾಗಾಗಿ ತಾಯಿಯವರ ಕಡೆಯಿಂದ ಈ ದಿನ ನಿಮಗೆ ವಿಶೇಷವಾದಂತಹ ಒಂದು ಉಡುಗೊರೆ, ನಿಮ್ಮ ಆರೋಗ್ಯದ ಬಗ್ಗೆ ಅವರ ವಾತ್ಸಲ್ಯ, ಇವು ನಿಮಗೆ ಪ್ರಾಪ್ತಿಯಾಗುವಂಥದ್ದಿದೆ. ಇನ್ನು ಪಂಚಮದಲ್ಲಿ ಕುಜ ಇದ್ದಾನೆ.
ಹಾಗಾಗಿನೇ ಮಕ್ಕಳ ಜೊತೆಯಲ್ಲಿ ಕೆಲವೊಮ್ಮೆ ಸ್ಪರ್ಧೆಗೆ ಇಳಿಬೇಕಾಗತ್ತೆ. ಇನ್ನು ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಯಾವುದೇ ರೀತಿಯ ಸ್ಪರ್ಧೆಗಳಿದ್ರೂ ಕೂಡ ಅದು ಕಂಡು ಬರ್ತಾ ಇದ್ರೂ ಅದನ್ನು ಎದುರಿಸುವಂತಹ ಒಂದು ಧೈರ್ಯ ಇರುತ್ತೆ. ಒಳ್ಳೆಯ ಮಾರ್ಗೋಪಾಯ ನಿಮಗೆ ಸಿಕ್ಕುವಂಥದ್ದಿದೆ. ನಿಮ್ಮ ಆಸಕ್ತಿಗೆ ಅನುಗುಣವಾಗಿರುವಂಥದ್ದು, ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿರುವಂತಹ ಜವಾಬ್ದಾರಿಯುತ ಕೆಲಸಗಳು ನಿಮಗೆ ಸಿಕ್ಕುವಂಥದ್ದಿದೆ. ಒಟ್ಟಾರೆ ಈ ಗ್ರಹಣ ನಿಮಗೆ ನಿಮ್ಮ ಮನೋ ನಿರ್ಧಾರವನ್ನು ಬದಲಿಸಿಕೊಳ್ಳಿಕ್ಕೆ, ನಿಮ್ಮನ್ನು ನೀವು ಅರಿತುಕೊಳ್ಳಿಕ್ಕೆ ಸಹಾಯಕವಾಗುತ್ತೆ. ಹಾಗಾಗಿ ಬಂಧುಗಳೇ, ಈ ದಿನ ನಡೆಯುವಂತಹ ಕೇತುಗ್ರಸ್ತ ಸೂರ್ಯಗ್ರಹಣ 5 ರಾಶಿಯವರಿಗೆ ಮಿಶ್ರ ಫಲಗಳನ್ನು ತಂದ್ರೆ, ಇನ್ನು 7 ರಾಶಿಯವರಿಗೆ ಹೆಚ್ಚು ಕಡಿಮೆ ಶುಭ ಫಲಗಳನ್ನೇ ತರುವಂಥದ್ದು ಈ ಗ್ರಹಣ. ಹಾಗಾಗಿ ಈಗಾಗಲೇ ಹೇಳಿರೋ ಹಾಗೆ ಈ ಗ್ರಹಣದಿಂದ ಬಾಧೆಗೆ ಒಳಪಟ್ಟಲ್ಪಡುವಂಥವ್ರು ಅಥವಾ ಈ ಗ್ರಹಣದ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಬೇಕು ಅನ್ನುವಂಥವ್ರು ಪರಿಹಾರಗಳನ್ನು ಮಾಡಿಕೊಳ್ಳಿ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಈ ದಿನ ಆದಿತ್ಯ ಹೃದಯ ಸ್ತೋತ್ರವನ್ನ ಹೇಳ್ಕೊಳ್ಳಿ. ಸೂರ್ಯನಿಗೆ ಚಂದ್ರನಿಗೆ ಅರ್ಘ್ಯವನ್ನ ಕೊಡಿ. ಹಾಗೆ ಈ ದಿನ ಸಂಜೆ ನಿಮ್ಮ ಇಷ್ಟ ದೇವರನ್ನ ದರ್ಶನ ಮಾಡಿ ಬನ್ನಿ. ನಾಳೆಯಿಂದ ಆರಂಭ ಆಗುವಂತಹ ನವರಾತ್ರಿ ಉತ್ಸವ ನಿಮ್ಮ ಪಾಲಿನಲ್ಲಿ ನವ ಚೈತನ್ಯವನ್ನ ತರುತ್ತೆ, ನವೋಲ್ಲಾಸವನ್ನ ತರುತ್ತೆ. ಹಾಗಾಗಿ 9 ರಾತ್ರಿಗಳು ಕೂಡ ನಿಮಗೆ ನಿಮ್ಮ ಬಾಳಿನಲ್ಲಿ ಮತ್ತೊಮ್ಮೆ ಹೊಸತನ್ನ ಕಾಣುವಂಥದ್ದು, ಹೊಸ ವಿಚಾರಗಳನ್ನ ಸೇರ್ಪಡೆಗೊಳಿಸುವಂತಹ ಒಂದು ಪರ್ವಕಾಲ ಆಗುತ್ತೆ. ಹಾಗಾಗಿನೇ ನಿಮ್ಮಲ್ಲಿ ನಂಬಿಕೆ ಇದ್ದಷ್ಟು ಕಾಲ ನೀವು ಒಳ್ಳೆಯ ಸ್ಥಿತಿಯಲ್ಲಿರ್ತೀರಿ. ಇವತ್ತಲ್ಲ ನಾಳೆ ಒಳ್ಳೇದಾಗತ್ತೆ ಅನ್ನುವಂಥ ಭರವಸೆಯಿಂದ ನಾವು ಜೀವನವನ್ನು ನಿರ್ವಹಣೆ ಮಾಡಬೇಕಾಗತ್ತೆ. ಅದಕ್ಕಾಗಿ ಪಿತೃಗಳ ಆಶೀರ್ವಾದವನ್ನ ಬಯಸುವಂಥದ್ದು, ಭಗವಂತನ ಅನುಗ್ರಹವನ್ನ ಬೇಡುವಂಥದ್ದು ಈ ಕಾರಣಕ್ಕಾಗಿನೇ. ಅದೆಲ್ಲವೂ ಕೂಡ ನಿಮಗೆ ಪ್ರಾಪ್ತಿಯಾಗ್ತಾ ಇದೆ. ಪಿತೃಪಕ್ಷವನ್ನ ಚೆನ್ನಾಗಿ ಆಚರಣೆ ಮಾಡಿದ್ದೀರಿ. ಕೆಲವರಂತೂ ಪ್ರತಿ ವರ್ಷಕ್ಕಿಂತ ವಿಶೇಷ ಆಸಕ್ತಿಯಿಂದ ಈ ದಿನ ಪಿತೃಗಳ ಪೂಜೆಯನ್ನ ಮಾಡಿದ್ದೀರಿ, ಸ್ವಯಂ ಪಾಕವನ್ನ ಕೊಟ್ಟಿದ್ದೀರಿ. ಜೊತೆಗೆ ಈ ಗ್ರಹಣದ ಸಂದರ್ಭದಲ್ಲಿ ಉಂಟಾಗುವಂತಹ ಅವಘಡಗಳೇನಿದೆ ಅದಕ್ಕೂ ಕೂಡ ನೀವು ಪರಿಹಾರವನ್ನ ಮಾಡಿಕೊಳ್ಳಬಲ್ಲೆ ಅನ್ನುವಂಥ ಆತ್ಮವಿಶ್ವಾಸದಿಂದ ದಿನವನ್ನ ಪ್ರಾರಂಭ ಮಾಡಿದ್ದೀರಿ. ತಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ.